ಸೊ ಗುರುಗಳೇ 30,000ಕ್ಕೆ ಬ್ಲೂ ಬೇಕಾ, 30,000 ರೂಪಾಯಿಗೆ ಬ್ಲಾಕ್ ಬೇಕಾ, ಇಲ್ಲ ಗ್ರೀನ್ ಬೇಕಾ, 30,000 ರೂಪಾಯಿಗೆ ಗ್ರೇ ಬೇಕಾ, ಇಲ್ಲ ರೆಡ್ ಬೇಕಾ? ಬರೀ 30,000 ರೂಪಾಯಿಗೆ ಡೌನ್ ಪೇಮೆಂಟ್ ಅಲ್ಲ, ಡೌನ್ ಪೇಮೆಂಟ್ ಅಲ್ವೇ ಅಲ್ಲ, ಫುಲ್ ಕ್ಯಾಶ್ಗೆ ಕೊಡ್ತಾ ಇರುವಂತದ್ದು. ಅದು ಶೋರೂಮ್ ಗಾಡಿನ 30,000 ಕೊಡ್ತಾ ಇದಾರೆ ನಿಮ್ಗೆ. ಈ ಗಾಡಿಗೆ DL ಬೇಕಾಗಿಲ್ಲ, ಅದೇ ತರನೇ ಹೆಲ್ಮೆಟ್ ಕೂಡ ಬೇಕಾಗಿಲ್ಲ. ಬಟ್ ಹೆಲ್ಮೆಟ್ ಹಾಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕೆಂತಂದ್ರೆ ನಿಮ್ಮ ಸೇಫ್ಟಿ, ನಿಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ. ನಿಮ್ ನಂಬ್ಕೊಂಡು ತುಂಬಾ ಜನ ಇರ್ತಾರಲ್ಲ, ಅದಕ್ಕಾಗಿ. ಗುರು ಅದೇ ರೀತಿ 30,000 ಕೊಡೋಕ್ಕಾಗೋದಿಲ್ವಾ? ತಲೆನೇ ಕೆಡ್ಸ್ಕೊಬೇಡಿ. ಜಸ್ಟ್ ನೀವು ಕ್ರೆಡಿಟ್ ಕಾರ್ಡು ಇಲ್ಲಾಂದ್ರೆ EMI ರೀತಿ ತಗೊಳ್ತೀವಿ ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಸಿಗುತ್ತೆ. ಸಿವಿಲ್ ಚೆನ್ನಾಗಿರ್ಬೇಕಷ್ಟೇ. 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಾ, ಸಿವಿಲ್ ಚೆನ್ನಾಗಿರ್ಬೇಕು. ಇಲ್ಲ ಗುರು 30,000 ತಾನೆ ಅವ್ರ ಹತ್ರ ಈಸ್ಕೊಬತ್ತಿ ಮುರುಗುರು 5,000 ಅಂತಂದ್ರೆ ಒಂದೇ ಸಲ ಈಸ್ಕೊಂಡ್ಬಿಡಿ, ಆರಾಮಾಗಿ ತಗೊಂಡೋಗ್ಬೋದು. ಸಿಟಿವಲ್ಲಿ ಓಡಿಸೋಕೆ ಬೆಸ್ಟ್ ಗಾಡಿ ಗುರು. ಪೆಟ್ರೋಲ್ ಯಾವನ್ ಹಾಕಿಸ್ತಾನೆ ಇವಾಗಿರೋ ಪ್ರೈಸ್ಗೆ. ಮಕ್ಳು ಸ್ಕೂಲಿಗೆ ಬಿಡ್ಬೇಕಾ, ಇಲ್ಲ ಮಕ್ಳನ್ನ ಕಾಲೇಜಿಗೆ ಕಳಿಸ್ಬೇಕಾ? ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಮ್ಮ ಮೊದಲೇದಂಗೆ ಕಲರ್ ಬೇಕಾ, ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಸರ್ವಿಸು ಮಾತಾಡಂಗಿಲ್ಲ, ಫುಲ್ ವಿಡಿಯೋ ನೋಡಿ ಸರ್. ಸರ್ವಿಸ್ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ ಸರ್. ಸರ್ವಿಸು ನಿಮ್ಮ ಮನೆ ಬಾಗ್ಲ ನೀವೇ ಮಾಡ್ಕೋಬೋದು ಸರ್. ನೀವೇ ಬಿಚ್ಚಿ ಅದು ಯಾವ ಪ್ರಾಬ್ಲಮ್ ಇದೆ ಆ ಐಟಮ್ನ ಫೋಟೋ ಕಳಿಸಿದ್ರೆ ನಾವು ಐಟಮ್ ಹೇಳ್ತೀವಿ. ಅದನ್ನ ಬಸ್ಗೆ ಹಾಕ್ತೀವೋ ಅಥವಾ ಕೊರಿಯರ್ಗೆ ಹಾಕ್ತೀವೋ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ನೀವೇ ರಿಮೂವ್ ಮಾಡ್ಬೋದು, ನೀವೇ ಒಂದು ಕ್ಲಿಪ್ ಹಾಕೋಬೋದು. ಅಷ್ಟು ಈಸಿಯಾಗಿ ರೆಡಿ ಮಾಡಿದೀವಿ ಸರ್. ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಮಾಡಿದ್ರೆ ಸರಿ ಸರ್, ರೆಡಿ ಆಗಿಬಿಡುತ್ತೆ ಗಾಡಿ. ಓಕೆ, ಇದರಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರು ಮೊದಲೇ ಹೇಳ್ದಂಗೆ ಮೈಲೇಜ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. 45ರಿಂದ 100 ಗಂಟೆನೂ ಮಾಡಿಸ್ಕೋಬಹುದು. ಮೆಟಾಲಿಕ್ ಫಿನಿಶ್ ಅಲ್ಲಿ ಪೇಂಟಿಂಗ್ ಇದೆ ಸರ್. ಓಕೆ, ಮತ್ತೆ ಸ್ಪೋರ್ಟಿ ಲುಕ್ ಅಲ್ಲಿ ಗಾಡಿ ಹೌದು, ಏನ್ ಸಖತ್ತಾಗಿದೆ ಸರ್ ಅದು. ಮತ್ತೆ ಯಾರಾದ್ರೂ ಇಬ್ರು ಕುತ್ಕೊಂಡ್ರು ಸ್ಮೂತ್ ಆಗಿ ಇಳಿಸುತ್ತೆ ಸರ್. ಹಳ್ಳ ದಿನ ಯಾವ್ದಾದ್ರು ಬಂದ್ರು 180 kg, ನಾವೇ 85 kg ಇದೀವಿ ಸರ್. ಹಿಂಗ್ 180 kg ತನಕ ವೆಯ್ಟ್ ಹಾಕ್ಬೋದು. ಕೀ ನೋಡಿದ್ರೆ ನೋಡ್ಬೋದು, ಕಾರ್ ಕೀ ತರ ಇದಕ್ಕೂ ಕೀ ಕೊಟ್ಟಿದ್ದಾರೆ. ಇನ್ ಕೇಸ್ ಬ್ಯಾಟ್ರಿ ಏನಾದ್ರೂ ಹೋಗಿದೆ ಅಂತಂದ್ರೆ ಅದನ್ನ ರಿಪೇರ್ ಮಾಡ್ಕೊಡ್ತೀವಿ ಕಮ್ಮಿ ಬೆಲೆಯಲ್ಲಿ. ನಿಮ್ಗೊಂದು 2,500 ರುಪೀಸ್ ಅಲ್ಲಿ ಈ ಕಂಟ್ರೋಲರ್ 8,000 10,000 ತನಕ ಆಗುತ್ತೆ. ಇದನ್ನ ತಗೊಂಡ್ಬಂತು ಅಂದ್ರೆ ನಾವು ಒಂದು 2,500 2,000 ಒಳಗಡೆ ರೆಡಿ ಮಾಡ್ಕೊಡ್ತೀವಿ. ಮೋಟರ್ ಎಲ್ಲ ಸಿಗುತ್ತೆ. ಹಂಗಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ದು ಯಾವುದೇ ರಿಲೇಟೆಡ್ ಇದ್ರೂ ಬ್ಯಾಟ್ರಿ ಆಗಿರ್ಬೋದು, ಚಾರ್ಜಿಂಗ್ ಆಗಿರ್ಬೋದು, ಸೊ ಕಾಯಿಲ್ ಆಗಿರ್ಬೋದು, ಬೇರೆ ಕಡೆ ಸಿಗಲ್ಲ ಅಂದ್ರೆ ಸಿಗ್ಬಿಡುತ್ತೆ. ಸೊ ಆಯ್ಗುರುಗಳೇ, ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಅಂತ. ತುಂಬ ಜನಕ್ಕೆ ತುಂಬಾ ಯೂಸ್ ಆಗುವಂಥದ್ದು. ಇವಾಗ ನೀವು ಸೆಕೆಂಡ್ಸಲ್ಲಿ ತಗೋಬೇಕು ಅಂತಂದ್ರೆ ಗಾಡಿಗಳನ್ನ, ಪೆಟ್ರೋಲ್ ವೇರಿಯಂಟ್ ಗಾಡಿಗಳು ಇಲ್ಲ ಅಂತಂದ್ರೂ 60-70 ಸಾವಿರ ಕೊಡಬೇಕು. ಸೆಕೆಂಡ್ಸಲ್ಲಿ ತಗೋತೀವಿ ಒಳ್ಳೆ ಗಾಡಿಗಳ ಅಂತಂದರೆ. ಇನ್ನೇನಾದರೂ EV ಗಾಡಿಗಳನ್ನ ನಾನು ಮೊದಲೇ ಹೇಳ್ದಂಗೆ ನೀವೇನಾದ್ರೂ ಶೋರೂಮಲ್ಲಿ ತಗೋತೀವಿ ಅಂದರೆ 1 lakh ಪ್ಲಸ್ ಬೇಕು. ನಾರ್ಮಲಾಗಿ 1 ಲಕ್ಷ ಒಳಗೆ ಯಾವುದು ಸಿಗೋದೇ ಇಲ್ಲ ಬಿಡಿ EV ಗಾಡಿಗಳು, ಅದು ಶೋರೂಮ್ ಗಾಡಿಗಳು. ಸೊ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಇವರು ನಿಮಗೆ ಇಷ್ಟು ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ವೆಹಿಕಲ್ ಅಂತ ಬಂದರೆ EV ಗಾಡಿ ಜಸ್ಟ್ 30,000 ಸಿಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಡಿಪೆಂಡ್ ಏನಪ್ಪ ಅಂತಂದರೆ ನೀವು ಬ್ಯಾಟ್ರಿನ ನೀವೇ ಚೂಸ್ ಮಾಡ್ಬೋದು. ಸೊ ಇದು ಮೈಲೇಜ್ ವೈಸ್ ಏನಾದರೂ ನೋಡೋದಾದರೆ ನೀವು ಒನ್ ಟೈಮ್ ಏನಾದರೂ ಚಾರ್ಜ್ ಮಾಡಿದ್ದೀರಾ ಅಂತಂದರೆ 45 to 100 ಕಿಲೋಮೀಟರ್ ಗಂಟನೂ ಮೈಲೇಜ್ ಬರುತ್ತೆ. ಯಾವ ಥರ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸರ್ ಇದರಲ್ಲಿ ಕಲರ್ ಆಪ್ಷನ್ ಎಷ್ಟು ಕಲರ್ ಸಿಗುತ್ತೆ ನಿಮಗೆ? ಕಲರು ಮೆರೂನ್ ಸಿಗುತ್ತೆ ಸರ್, ಗ್ರೇ ಸಿಗುತ್ತೆ. ಓಕೆ, ಒಂದು ನಿಮಿಷ ಬಂದ್ಬಿಡಿ, ನೀವು ಹಿಂದೆ ಹೋಗ್ಬೇಡಿ. ಸೊ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಬೋಣ ಬನ್ನಿ ಗುರುಗಳೇ. ಸೊ ಇವಾಗ ಒಂದೊಂದು ವೆಹಿಕಲಲ್ಲಿ ಯಾವ ಥರ ಫೀಚರ್ ಇದೆ, ಯಾವ ಕಲರ್ ಸಿಗುತ್ತೆ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಎಂಡ್ಗಡೆ ನೋಡಿ, ತುಂಬಾ ಯೂಸ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟು ಏನಂತಂದರೆ ಸರ್, ಮೊದಲೇ ಹೇಳ್ದಂಗೆ ಸೊ ಏನಾದ್ರೂ ಮಕ್ಕಳನ್ನ ಸ್ಕೂಲ್ ಬಿಡಬೇಕು ಅಂತನ್ನೋರಿಗೆ, ಸೊ ಇಲ್ಲ ಅಂತಂದರೆ ಅಲ್ಲೇ ಸಿಟಿ ಒಳಗೆ ರೌಂಡ್ಸ್ ಹೊಡಿಬೇಕು ಅಂತನ್ನೋರಿಗೆ ಬೆಸ್ಟ್ ಗಾಡಿ. ಈ ಟ್ರಾಫಿಕಲ್ಲಿ ಮಾಡಿಸಿದ ಗಾಡಿ ಸರ್. ಹೌದು, ಯಾಕಂದರೆ ಈ ಟ್ರಾಫಿಕಲ್ಲೆಲ್ಲ ಲೇಡೀಸ್ಗಳು ಕಲಿಬೇಕು ಅಂದರೂ ಕೂಡ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಮಕ್ಕಳನ್ನ ಏನಾದರೂ ಸ್ಕೂಲಿಗೆ ಬಿಡಬೇಕು ಅಂದರೆ ಯೂಸ್ ಆಗುತ್ತೆ. ಇಲ್ಲ ಗುರು ನಮಗಿನ್ನೂ 18 ಆಗಿಲ್ಲ, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಬೌವ್ ಒಂದು ಸೈಕಲ್ ಓಡಿಸ್ತೀರಾ ಅಂತಂದರೆ ಸೊ ಆಲ್ಮೋಸ್ಟ್ ಇದು DL ಇಲ್ಲದೆ ನಾರ್ಮಲಾಗಿ ಓಡಿಸ್ಬೋದು. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ಬೋದು. ಅದನ್ಬಿಟ್ಟು 8 ವರ್ಷ 9 ವರ್ಷ ಇಲ್ಲ 12 ವರ್ಷ ಆ ಥರ ಎಲ್ಲ ನೀವು ಓಡಿಸೋಕೆ ಹೋಗ್ಬಿಡಿ, ಚಿಕ್ಕ ಮಕ್ಕಳು. ಆಮೇಲೆ ನಿಮ್ಮ ಸೇಫ್ಟಿ ಇರೋಲ್ಲ. ಇಲ್ಲ, ಅವ್ರ ತಂದೆ ತಾಯಿಗಳು ಏನು ಸಜೆಸ್ಟ್ ಮಾಡಿ ಗಾಡಿ ಕೊಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಡಿಸ್ಬೋದು. ಒಟ್ಟಿನಲ್ಲಿ ಒಂದು 15 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಓಡಿಸ್ಬೋದು. ಸೊ ಇದಕ್ಕೆ ಇನ್ನೊಂದು ಹೆಲ್ಮೆಟ್ ಹಾಕೋಬೇಕು. ಯಾಕೆಂತಂದ್ರೆ ನೀವು RTO ರೂಲ್ಸ್ ಪ್ರಕಾರ ಹೋದ್ರೆ ಆಲ್ಮೋಸ್ಟ್ ಏನು ಯೂಸ್ ಮಾಡದೇ ಇದ್ರು ನಡೆಯುತ್ತೆ. ಬಟ್ ನಿಮ್ಮ ಸೇಫ್ಟಿ, ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಸೇಫ್ಟಿ ಅಂದರೆ ಹಾಕೊಳ್ಳೇಬೇಕು. ಇದು ನಮ್ಮ ಸಜೆಸ್ಟ್ ಮಾಡ್ತಿರೋದು ಎಕ್ಸ್ಟ್ರಾ. ಓಕೆನಾ, ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಬೈಕ್ನ ಮೊದಲೇ ಹೇಳ್ದಂಗೆ EV ಗಾಡಿಗಳನ್ನ ನಾನು ಪ್ರೈಸ್ನ ಮೊದಲೇ ಹೇಳಿದ್ದೀನಿ, 30,000 ಸ್ಟಾರ್ಟ್ ಆಗುತ್ತೆ. ಅಂದರೆ 30,000 ನಿಮಗೆ ವೆಹಿಕಲ್ ಆಗುತ್ತೆ, ಬ್ಯಾಟ್ರಿ ಮಾತ್ರ ಎಕ್ಸ್ಟ್ರಾ ಆಗುತ್ತೆ. ಸೊ ಎಕ್ಸ್ಟ್ರಾ ಏನಕ್ಕಾಗುತ್ತೆ ಅಂತಂದರೆ ಕೆಲವರು ಸರ್ ನಂಗೆ 50 ಮೈಲೇಜ್ ಬಂದರೆ ಸಾಕು, ಅಷ್ಟಕ್ಕೆ ಮಾತ್ರ ಕಸ್ಟಮೈಸ್ ಮಾಡ್ಕೊಡಿ ಅಂದರೆ ಅಷ್ಟಕ್ಕೆ ಬ್ಯಾಟ್ರಿ ಸಪ್ರೇಟ್ ಆಗುತ್ತೆ. ನೀವು 100 ಕಿಲೋಮೀಟರ್ ಗಂಟ ಮೈಲೇಜ್ ಬೇಕು ಅಂತಂದರೆ ಅದಕ್ಕೆ ಬೇರೆ ಕಸ್ಟಮೈಸ್ ಮಾಡ್ಕೋಬೇಕು ಬ್ಯಾಟ್ರಿನ. ಅದಕ್ಕೊಂದು ಸ್ವಲ್ಪ ಪ್ರೈಸ್ ಆಗುತ್ತೆ. ಏನೊಂದು ಎಷ್ಟು ಡಿಫ್ರೆನ್ಸ್ ಬರ್ಬೋದು ಸರ್? ಒಂದು 10,000 ಡಿಫ್ರೆಂಟ್ ಆಗುತ್ತೆ ಅಷ್ಟೇ. 10,000ಗೆ ಹಾಕಿದ್ರೆ ನಿಮ್ಗೆ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಒಂದು 15,000 ಅಂದರೆ ಈ ಗಾಡಿ 30,000 ಆದರೆ ನೀವು ಎಕ್ಸ್ಟ್ರಾ ಒಂದು 15,000 ಹಾಕಿದ್ರೆ ಒಂದು 45 to 45 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇಲ್ಲ ನಮಗೆ ಇನ್ನೂ ಜಾಸ್ತಿ ಬೇಕು ಅನ್ನೋರಿಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಬರುತ್ತೆ. ಅದು ತೋರಿಸ್ಕೊಂಡ್ರಿ ಸರ್, ಅದು ಹೇಳ್ತಾ ಇರೋ ಅವ್ರಿಗೆ ಅರ್ಥನೂ ಆಗಲ್ಲ. ಯಾಕಂದ್ರೆ ಲಿಥಿಯಮ್ ಅದು ವಯಸ್ಸಿಗೂ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಪ್ರಾಕ್ಟಿಕಲಿ ನೋಡಿದ್ರೆ ನಮಗೂ ಅರ್ಥ ಆಗೋದು. ಸೊ ಬನ್ನಿ ತೋರಿಸ್ತೀನಿ ಸರ್. ಮೊದಲಾಗಿ ಎಷ್ಟು ಕಲರ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಳ್ಬಿಡಿ. ಹಾಗೆ ಸರ್ ರೆಡ್ ಬರುತ್ತೆ, ಓಕೆ,
ಗ್ರೇ ಬರುತ್ತೆ, ಓಕೆ, ಗ್ರೀನ್ ಬರುತ್ತೆ, ಮಿಲಿಟರಿ ಗ್ರೀನ್, ಓಕೆ, ಬ್ಲ್ಯಾಕ್ ಬರುತ್ತೆ, ಮತ್ತೆ ಶೈನಿಂಗ್ ಬ್ಲೂ ಬರುತ್ತೆ ಸರ್. ಓಕೆ, ಇಷ್ಟು ಕಲರ್ ಅವೈಲೇಬಲ್ ಇದೆ. ಓಕೆ, ಇದರಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರು ಮೊದಲೇ ಹೇಳ್ದಂಗೆ ಮೈಲೇಜ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಒಂದು 45ರಿಂದ 100 ಗಂಟೆನೂ ಮಾಡಿಸ್ಕೋಬೋದು. ಸೊ ಅದಕ್ಕೆ ಬ್ಯಾಟ್ರಿಗೆ ಮಾತ್ರ ಸಪ್ರೇಟ್ ಆಗುತ್ತೆ ಅಂತ ಹೇಳಿರೋದು. ಈ ವೆಹಿಕಲ್ ಯಾವುದೇ ತಗೊಳ್ಳಿ ಜಸ್ಟ್ 30,000, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಇದ್ರಲ್ಲಿ ಯಾವುದೇ ತಗೊಂಡ್ರು 35,000 ಅಷ್ಟೇ. ಗಾಡಿ ಬೆಲೆ 30,000 ಸರ್. ಗಾಡಿಗೆ ಬ್ಯಾಟ್ರಿ ಏನ್ ಹಾಕಿಸ್ತೀರಾ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದು ನಾವು ಎಷ್ಟು ಕಿಲೋಮೀಟರ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಚಾರ್ಜರ್ ಎಲ್ಲ ಯಾವ ತರ ಹಾಕೋದು, ಯಾವ ತರ ಅಂತ ಸರ್? ಒಂದು ನೀವು 15,000 ಇಲ್ಲ, ಅದು ವಿಡಿಯೋ ಎಂಡಲ್ಲಿ ಹೇಳೋಣ, ಯಾಕಂದ್ರೆ ಇವಾಗಲೇ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇವಾಗ ಗಾಡಿ ಫೀಚರ್ ನ ತಿಳ್ಕೊಂಡು ವಿಡಿಯೋ ಎಂಡಲ್ಲಿ ಚಾರ್ಜಿಂಗ್ ಬಗ್ಗೆ ಮಾತಾಡೋಣ. ಸರ್, ಈ ಗಾಡಿ ಬಗ್ಗೆ ಇವಾಗ ಇನ್ಫಾರ್ಮೇಶನ್ ತಗೊಂಬೋಣ. ಏನೆಲ್ಲ ಫೀಚರ್ ಆಡ್ ಮಾಡಿದೀರಾ ಅಂಡ್ ಈ ಫೀಚರ್ ಏನೇನು ಸಿಗುತ್ತೆ ಅಂತ. ಸೊ ಫಸ್ಟ್ ಒನ್ ನೋಡೋದಾದ್ರೆ ಏನ್ ಸಿಗುತ್ತೆ ಸರ್? ಹಾಗೆ ಮೆಟಾಲಿಕ್ ಫಿನಿಶ್ ಅಲ್ಲಿ ಪೇಂಟಿಂಗ್ ಇದೆ ಸರ್. ಓಕೆ, ಮತ್ತೆ ಸ್ಪೋರ್ಟಿ ಲುಕ್ ಅಲ್ಲಿ ಗಾಡಿ ಹೌದು, ಏನ್ ಸಖತ್ತಾಗಿದೆ ಸರ್ ಅದು. ಈಗ ಆಲ್ಮೋಸ್ಟ್ ಡಿಯೋ ಹೋದ್ರೆ ಆ ಲುಕ್ ಇರುವಂತದ್ದು. ಆದ್ಮೇಲೆ ಅದಿರ್ಲಿ ಸರ್, ಡೂಮ್ ನೋಡಿ ಸರ್, LED ಡೂಮ್, LED ಇದಿದೆ ಸರ್, LED ಬಲ್ಬ್ ಇದೆ. ಓಕೆ, LED ಡೂಮ್ ನೋಡಿ ಸರ್, ತುಂಬಾ ಚೆನ್ನಾಗಿದೆ, ಲಾಂಗ್ ರೇಂಜ್ ಕೊಡುತ್ತದೆ. ಓಕೆ, ಸೊ ನೋಡ್ತಾ ಇರ್ಬೋದು ಹೆಡ್ಲೈಟು. ಸೊ LED ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಅದೇ ಸರ್ ನೆಕ್ಸ್ಟ್ ಸರ್, ನೀವು ಟೈರ್ ಬರೋದಾದ್ರೆ ನೈಲಾನ್ ಟೈರ್ ಯೂಸ್ ಮಾಡಿದ್ದಾರೆ. ಓಕೆ, ಮತ್ತೆ ಬ್ರೇಕ್ ಬರೋದಾದ್ರೆ ಡಿಸ್ಕ್ ಬ್ರೇಕ್ ಯೂಸ್ ಮಾಡಿದ್ದಾರೆ. ಮತ್ತೆ ಸಸ್ಪೆನ್ಷನ್ ಬಂದು ಹೈಡ್ರಾಲಿಕ್ ಸಸ್ಪೆನ್ಷನ್, ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಹೋಗಂಗಿದ್ರೆ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ, ಅದಕ್ಕೂ ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ. ಮತ್ತೆ ಯಾರಾದ್ರೂ ಇಬ್ರು ಕುತ್ಕೊಂಡ್ರು ಸ್ಮೂತ್ ಆಗಿ ಇಳಿಸುತ್ತೆ ಸರ್. ಹಳ್ಳ ದಿನ ಯಾವ್ದಾದ್ರು ಬಂದ್ರು ಸ್ಮೂತ್ ಆಗಿ ಇಳಿಸಿ ಹತ್ತುತ್ತೆ. ನಿಮ್ಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರಲ್ಲ. ಅದೇ ಬೆಂಗಳೂರಲ್ಲಿ ಹಂಸ್ಕೊಳ್ಳೆ ಜಾಸ್ತಿ. ಹೌದು ಸರ್, ಬೆಂಗಳೂರಿಗಾಗ್ಲಿ ಹಳ್ಳಿಗಾಗ್ಲಿ ಎಲ್ಲದಕ್ಕೂ ಮಾಡಿಸಿದ ಸಸ್ಪೆನ್ಷನ್ ಇದೆ ಸರ್ ಅದು. ಓಕೆ, ಪ್ಲಸ್ ಮತ್ತೆ ನಿಮ್ಗೆ ಸ್ಪೇಸ್ ಬಂದು ಅಟ್ರಾಕ್ಟಿವ್ ಆಗಿದೆ ಸರ್. ನಿಮ್ಗೆ ಸ್ಪೇಸ್ ಬಂದು ನಿಮ್ಗೆ ಅಲ್ಲ ಸರ್, ತುಂಬಾ ಏನ್ ಸರ್ ಇದು, ಒಂದು ಅಕ್ಕಿ ಮೂಟೆನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಮಡಗೋದು. ಸರ್ ಸಿಲಿಂಡರ್ ಮೇನ್ ಸರ್, ಸಿಲಿಂಡರ್ ಹಾಕೊಂಡು ಹೋಗ್ಬೋದು ಸರ್. ಅದಕ್ಕೆ ಸಿಲಿಂಡ್ರು, ವಾಟರ್ ಬಾಟ್ಲು, 20 ಲೀಟರ್ ವಾಟರ್ ಕ್ಯಾನ್ ಇಟ್ಕೊಳಕ್ ಜಾಗ ಇರಲ್ಲ ಗಾಡಿಗಳಲ್ಲಿ. ಇದ್ರಲ್ಲಿ ನೋಡಿ ಸರ್ ಎಷ್ಟು ಸ್ಪೇಸ್ ಇದೆ. ಓಕೆ, ಸೊ ವೆಯ್ಟ್ ಅಂತ ಬಂದ್ರೆ ಎಷ್ಟು ತಡೀತೆ ಸರ್ ಇದು? 180 kg ತನಕ ವೆಯ್ಟ್ ಹಾಕ್ಬೋದು ಸರ್. ಗಾಡಿ ಒಬ್ಬ ಮನುಷ್ಯ ಕುತ್ಕೊಂಡು 180 kg ನಿಂತ್ಕೊಳ್ಳಿ ಸರ್ ಹಾಗೆ ಒಂದ್ಸಲ. ಓಕೆ, ಆರಾಮಾಗಿ 180 kg, ನಾವೇ 85 kg ಇದೆ ಸರ್. ಹಿಂಗ್ 180 kg ತನಕ ವೆಯ್ಟ್ ಹಾಕ್ಬೋದು. ಅಂದ್ರೆ ವ್ಯಕ್ತಿಗಳು ಸೇರಿ, ಅದೊಂದಕ್ಕೆ ಅಲ್ಲ. ಮತ್ತೆ ಇಬ್ರು ಕೂತ್ಕೊಂಡು ಬೇಕಾದ್ರೆ ಒಂದು 50 kg ಮೂಟೆ ಹಾಕೊಂಡು ಗಾಡಿ ಓಡಿಸ್ಬೋದು ಸರ್. ಓಕೆ, ಸೊ ಇದು ಔಟ್ಲುಕ್ ಆಯಿತು ಅಂತ ಹೇಳ್ಬೋದು. ಸೊ ಔಟ್ಲುಕ್ಕಲ್ಲಿ ಒಂಥರ ಲುಕ್ ನೋಡ್ಕೊಂಬಿಡಿ. ಇಲ್ಲೆಲ್ಲ ನಿಮಗೆ ಒಂಥರ ಸ್ಪೋರ್ಟ್ಸಿ ಲುಕ್ ಕೊಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಪ್ರೀಮಿಯಮಾಗಿ ಕಾಣಿಸುತ್ತೆ ವೆಹಿಕಲ್ಲು. ಸೊ ನಿಮಗೆ ಇಷ್ಟು ಕಡಿಮೆಗೆ ಇಷ್ಟೊಂದು ಫೀಚರ್ ಸಿಗುತ್ತಾ ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಈ ಲುಕ್ ನೀವು ನೋಡಿದ್ರೆ ಆಲ್ಮೋಸ್ಟ್ 1 lakh ಪ್ಲಸ್ ಇರುತ್ತೆ ಬೇರೆ ಕಡೆ ಅಂತ ಅನ್ಬೋದು. ಬಟ್ ನೀವು ನೋಡಿದ್ರೆ ಶೋರೂಮ್ದೇನೆ ಆ್ಯಂಡ್ ಯಾವುದೇ ರೀತಿ ಯೂಸ್ಡ್ ಅಲ್ಲ. ಜಸ್ಟ್ ನಿಮಗೆ 30,000 ಕೊಡ್ತಾ ಇದ್ದಾರೆ ಗುರುಗಳೇ. ಸೊ ಮೊದಲಾಗಿ ಕೀ ನೋಡಿದ್ರೆ ನೋಡ್ಬೋದು, ಕಾರ್ ಕೀ ಥರ ಇದಕ್ಕೂ ಕೀ ಕೊಟ್ಟಿದ್ದಾರೆ ಆ್ಯಂಡ್ EV ಗಾಡಿಗೂ. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಗಾಡಿ ಇದು ರಿಮೋಟಲ್ಲಿ ವರ್ಕ್ ಆಗುತ್ತೆ ಸರ್. ಗಾಡಿ ಏನಕ್ಕೆ ರಿಮೋಟ್ ಬೇಕಪ್ಪ, ಇದಕ್ಕೆ ಕೀ ಆದರೆ ಸಾಕಲ್ವಾ ನಮಗೆ ಅಂತ ಅನ್ಬೋದು ಸರ್. ಗಾಡಿಗೆ ರಿಜಿಸ್ಟ್ರೇಷನ್ ನಾನ್ ರಿಜಿಸ್ಟ್ರೇಡ್ ವೆಹಿಕಲ್ ಆಗಿರೋದ್ರಿಂದ ಇದಕ್ಕೆ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇರ್ತೀರಾ, ಗಾಡಿ ಭಯ ಇರುತ್ತೆ ನಿಮಗೆ. ಯಾರು ಮುಟ್ಬಿಟ್ರೆ ಎತ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ನಾವು ಅಂತ ಅದೇನು ಚಿಂತೆನೆ ಬೇಡ ಸರ್. ಗಾಡಿ ಲಾಕ್ ಮಾಡಿಬಿಟ್ರೆ ಸಾಕು ನೀವು ರಿಮೋಟಲ್ಲಿ. ಗಾಡಿ ಯಾರಾದರೂ ಬಂದು ಟಚ್ ಮಾಡಿದ್ರೆ ನಿಮಗೆ ಅಲಾರಂ ಬಿಡ್ಕೊಳ್ಳುತ್ತೆ. ಪ್ಲಸ್ ಅಕಸ್ಮಾತ್ ತಳ್ಕೊಂಡು ಹೋಗೋಣ ಅಂತ ನೋಡ್ತು ಅಂದರೆ ಅವರು ಗಾಡಿ ವೀಲ್ ಲಾಕ್ ಆಗಿಬಿಡುತ್ತೆ. ನಿಮ್ಗೆ ಅಲಾರಮ್ಮು ಅವ್ರು ಸ್ಟಾಪ್ ಮಾಡೋರು, ನೀವು ಆಚೆ ಬಂದು ಅಲ್ಲಿ ಕೀಯಲ್ಲಿ ಆಫ್ ಮಾಡೋವ್ರಿಗೂ ಸ್ಟಾಪ್ ಆಗಲ್ಲ ಸರ್. ಅದು ಆ ಥರ ಫ್ಯೂಚರ್ ಇದೆ ಇದರಲ್ಲಿ. ಓಕೆ, ಒಂದು ತೋರಿಸ್ಬೋಣ. ಬಟ್ ಅದು ಇನ್ನೊಂದು ಸರ್ ಪಾರ್ಕಿಂಗ್ ಅಂತ ಹೇಳಿದ್ರಿ. ಈಗ ಪಾರ್ಕಿಂಗ್ ಪ್ಲೇಸಲ್ಲಿ ಏನಾದರೂ ಗಾಡಿ ನಿಲ್ಸಿರ್ತೀವಿ, ಅವಾಗ ಹೇಳಿದ್ರಿ ಅದನ್ನ ಸ್ವಲ್ಪ ಪಾರ್ಕಿಂಗಲ್ಲಿ ಎಲ್ಲರೂ ಗಾಡಿ ನಿಲ್ಸಿರ್ತೀರ ಸರ್. ಅವಾಗ ನಮ್ಮ ಗಾಡಿ ಎಲ್ಲಿದೆ ಅಂತ ತಿಳ್ಕೊಬೇಕು ಅಂದರೆ ನಾವೇ ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸರ್. ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಗಾಡಿ ಎಲ್ಲಿದೆ ಅಂತ ಅದೇ ಕೂಗಿ ಹೇಳುತ್ತೆ ಸರ್. ಓಕೆ, ಐಡೆಂಟಿಫೈ ಮಾಡಿಬಿಡುತ್ತೆ. ಓಕೆ, ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಸರ್. ಹಾಗೆ ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು. ಆ್ಯಂಡ್ ಅದು ಎಲ್ಲಿ ಡಬಲ್ ಕ್ಲಿಕ್ ಕೊಡಿದ್ರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. P ಅನ್ನೋದು ಸ್ಟಾರ್ಟಿಂಗ್ ಇರೋದು. P ಮತ್ತೆ ಇನ್ನೊಂದು P ಅಂತ ಸ್ಟಾರ್ಟ್ ಆಯ್ತಪ್ಪ, ಇನ್ನು ಮೂವ್ ಆಗಿಬಿಡುತ್ತೆ, ಮಕ್ಕಳು ಏನಾದರೂ ಗಾಡಿ ಎಕ್ಸಲೇಟರ್ ಕೊಟ್ಬಿಡ್ತಾರೆ ಅನ್ನೋ ಭಯ ಇರಲ್ಲ ಸರ್. P ಅಂತ ಬರುತ್ತೆ, ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ ಸರ್. ನೀವು ಗಾಡಿ ಮೂವ್ ಮಾಡಬೇಕು ಅಂದರೆ ಪಾರ್ಕಿಂಗ್ ಮೋಡಿಂದ ರಿಲೀಸ್ ಮಾಡಬೇಕು. ಅದಾದಮೇಲೆ ರೆಡಿ ಅಂತ ಬರುತ್ತೆ, ಅದಾದಮೇಲೆ ಮೂವ್ ಆಗುತ್ತೆ. ರೆಡಿ ಅಂತ ಬರುತ್ತೆ ಇಲ್ಲಿ ಕೊಡ್ತದೆ ನೋಡಿ. ರೆಡಿ ಅಂತ ಬಂದಮೇಲೆ ಗಾಡಿ ಮೂವ್ ಆಗೋದು. ಇದರಲ್ಲಿ ಅಲ್ಲಿವರೆಗೂ ಮೂವ್ ಆಗಲ್ಲ ಗಾಡಿ. ಓಕೆ, ಸೊ ಇದು ಫೀಚರ್ ಬಿಡಿ ಸರ್. ಹಾಗೆ ಏನೆಲ್ಲ ಸಿಗುತ್ತೆ ಇದರಲ್ಲಿ? ಸ್ಪೀಡ್ ಆಗಿ ಸರ್, ಇದರಲ್ಲಿ ಗಾಡಿ ಆಫ್ ಮಾಡಿ ಆನ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ಇದುವರೆಗೂ ಎಷ್ಟು ಕಿಲೋಮೀಟ್ರ್ ಓಡಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಅದಾದಮೇಲೆ ನಿಮಗೆ ವೋಲ್ಟೇಜ್ ಗೊತ್ತಾಗುತ್ತೆ. ವೋಲ್ಟೇಜ್ 65 ವೋಲ್ಟ್ ಇದೆ ಬ್ಯಾಟ್ರಿಲಿ ಅನ್ನೋದು ಗೊತ್ತಾಗುತ್ತೆ.
ಇದು ವೋಲ್ಟೇಜಲ್ಲಿ ಲೆಕ್ಕ ಹಾಕೋದು. ಮತ್ತು ನಿಮಗೆ ಗೊತ್ತಾಗೋದೇನೆಂದರೆ ಬ್ಯಾಟ್ರಿ ಇಂಡಿಕೇಶನ್, ಎಷ್ಟು ಬ್ಯಾಟ್ರಿ ಇದೆ, ಎಷ್ಟು ಕನೆಕ್ಷನ್ಗೆ ಎಷ್ಟು ಚಾರ್ಜಿಂಗ್ ಹೋಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಇದರಲ್ಲಿ ಮೋಡ್ ಇದೆ ಸರ್, ಇನ್ನೊಂದು 1 ಮೋಡು, 2 ಮೋಡು, 3 ಮೋಡು, 3 ಮೋಡ್ಸ್ ಇರುತ್ತೆ. ಆ 3 ಮೋಡ್ಸಲ್ಲಿ ಸ್ಪೀಡ್ ಚೇಂಜ್ ಆಗುತ್ತೆ ಸರ್ ನಿಮಗೆ. ಅಂದರೆ ಮೋಡ್ ಇಲ್ಲೇ ಚೇಂಜ್ ಮಾಡ್ಕೋಬೋದು, ಇಲ್ಲೇ ಚೇಂಜ್ ಮಾಡ್ಕೋಬೋದು. ಇದೇ ಬಟನ್ ಇರುತ್ತೆ, ಇಲ್ಲೇ ಚೇಂಜ್ ಮಾಡ್ಕೊಂಡು ಇನ್ನೊಂದು ಆಕರ್ಷಕ ಬಟನ್ ಇದೆ, ಬ್ಯಾಕ್ ರಿವರ್ಸ್. ಈ ಬಟನ್ ಪ್ರೆಸ್ ಮಾಡ್ಕೊಂಡು ಆಕ್ಸಿಲೇಟರ್ ಕೊಟ್ಟರೆ, ನೀವು ಆಕ್ಸಿಲೇಟರ್ ಕೊಟ್ಟರೆ ಗಾಡಿ ರಿವರ್ಸ್ ಹೋಗುತ್ತೆ ಸರ್. ರಿವರ್ಸ್ ತುಂಬ ಸ್ಪೀಡಲ್ಲಿ ಏನು ಹೋಗಲ್ಲ ಸರ್, ಬಿದೋಗ್ಬಿಡ್ತೀನಿ. 3 ರಿಂದ 4 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಸರ್ ಅಷ್ಟೇ. ಓಕೆ, ಬೆಸ್ಟ್. ಮತ್ತು ನಾರ್ಮಲ್ ಎಲ್ಲ ಗಾಡಿಗೂ ಇರೋ ಥರ ಇಂಡಿಕೇಟರ್ ಇರುತ್ತೆ, ಲೆಫ್ಟ್ ಆ್ಯಂಡ್ ರೈಟ್ ಎಲ್ಲ ಇರುತ್ತೆ. ಮತ್ತು ಹೈ ಬೀಮು, ಲೋ ಬೀಮು, ಆರನ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಸರ್, ಇವಾಗ ಚಾರ್ಜಿಂಗ್ ಅಂತ ಬಂದಾಗ, ಸೊ ಇವಾಗ ಆಲ್ರೆಡಿ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂಡ್ ಗಾಡಿ ಫೀಚರ್ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಸೊ ಬ್ಯಾಟ್ರಿ ಬಗ್ಗೆ ಅಂತ ಬಂದರೆ ಬ್ಯಾಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಹಾಗೆ ಸರ್, ಬ್ಯಾಟ್ರಿ ಬಂದು ನೀವು ನಿಮ್ಮ ಪಾರ್ಕಿಂಗಲ್ಲೇ ಚಾರ್ಜ್ ಮಾಡಿ ಯೂಸ್ ಮಾಡ್ಬೋದು. ನಾವು ಇಲ್ಲೇ ಚಾರ್ಜಿಂಗ್ ಕೊಡ್ತೀವಿ. ಮತ್ತು ಇದು 5 ವೋಲ್ಟ್ ಚಾರ್ಜರ್ ಸರ್. ನೀವು ಮೊಬೈಲ್ ಚಾರ್ಜರ್ ಹಾಕ್ತಿರಲ್ಲ ಸರ್, ಸೇಮ್ ಪ್ಲಗ್ ಸರ್. ನೀವು ಎಲ್ಲಿ ಬೇಕಾದ್ರೂ ಪ್ಲಗ್ ಮಾಡಿ ಚಾರ್ಜ್ ಮಾಡೋ ಥರ ಯೂಸ್ ಆಗುತ್ತೆ ಸರ್ ಇದು. ಓಕೆ, ಇದೇನು ನೀವೇನು 16 ಆ್ಯಂಪ್ಗೆ ಹಾಕ್ಲೇಬೇಕು, ಬೇರೆ ಸಾಕೆಟ್ ರೆಡಿ ಮಾಡಿಸ್ಕೋಬೇಕಂತ ಏನಿಲ್ಲ. ನೀವು ಮೊಬೈಲ್ ಚಾರ್ಜ್ ಹಾಕೋ ಜಾಗದಲ್ಲೇ ಚಾರ್ಜ್ ಮಾಡ್ಕೋಬೋದು ಸರ್. ಇನ್ಕಲರ್ ಹೇಳ್ತಾರೆ, ಓಕೆ ಸರ್, ನೀವು ಸೆಲ್ಲರಲ್ಲಿ ಇತ್ತು ಪ್ಲಗ್ ಪಾಯಿಂಟ್ ಇದೆ ಅಂತಂದ್ರೆ ಗಾಡಿ ಪಕ್ಕದಲ್ಲೇ ಪ್ಲಗ್ ಪಾಯಿಂಟ್ ಇದ್ರೆ ಯೂಸ್ ಮಾಡ್ಕೋಬಹುದು, ಕರೆಕ್ಟಾ? ಬಟ್ ನಾವು ಗಾಡಿ ನಿಲ್ಸೋ ಜಾಗದಲ್ಲಿ ಪ್ಲಗ್ ಪಾಯಿಂಟ್ ಇಲ್ಲ ಅಂತಂದ್ರೆ, ಇವಾಗ ಮನೆ ಪಕ್ಕದಲ್ಲಿ ಖಾಲಿ ಸೈಟಲ್ಲಿ ಕೆಲವೊಂದು ಗಾಡಿ ನಿಲ್ಸ್ಕೊಳ್ತಾರೆ, ಹೌದು, ಪಾರ್ಕಿಂಗ್ ಪ್ರಾಬ್ಲಮ್ ಅಂತ, ಇನ್ನು ಹೊರಗಡೆ ನಿಲ್ಸ್ಕೊಳ್ತಾರೆ, ಇಲ್ಲ ಸೆಲ್ಲರಲ್ಲಿ ನಿಲ್ಸ್ಕೊಳ್ತಾರೆ. ಆ ಥರ ಪ್ಲಗ್ ಪಾಯಿಂಟ್ ಪ್ರಾಬ್ಲಮ್ ಇದ್ರೆ ಕೆಲವರು ಮನೆಗೆ ತಗೊಂಡೋಗಿ ಚಾರ್ಜ್ ಮಾಡ್ಕೊಂಡು ಬಂದು ಫಿಕ್ಸ್ ಇದೆ ಸರ್. ಅದು ಆಪ್ಷನ್ ಇದೆ ಸರ್. ನಮ್ಮ ಹತ್ರ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ. ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಒಂದು 10,000 ಎಕ್ಸ್ಟ್ರಾ ಕೊಡ್ತು ಅಂದ್ರೆ ನೀವು ಬ್ಯಾಟ್ರಿ ಎಲ್ಲ ನಾವು ರಿಮೂವ್ ಮಾಡ್ಕೊಂಡು ತೊಗೊಂಡೋಗೋ ಥರನೇ ಮಾಡ್ಕೊಡ್ತೀವಿ. ಪ್ಲಸ್ ಮೈಲೇಜು ಇನ್ಕ್ರೀಸ್ ಆಗುತ್ತೆ ನಿಮಗೆ. ಓಕೆ, ಸೊ ಮೊದಲೇ ಹೇಳ್ದಂಗೆ 45 ಇಂದ ಸ್ಟಾರ್ಟ್ ಆಗಿ ಅಪ್ ಟು 100 ತನಕ ಮಾಡಿಸ್ಕೋಬಹುದು. ಕಸ್ಟಮೈಸೇಷನ್ ಯಾವ ಥರ ಬೇಕಾದ್ರೂ ಮಾಡಿಸ್ಕೋಬಹುದು ಬ್ಯಾಟ್ರಿಗೆ. ಓಕೆ, ಸೊ ನಾವು ಮೊದಲೇ ಹೇಳ್ದಂಗೆ ಇವಾಗ ಬ್ಯಾಟ್ರಿ 2 ಥರ ಇದೆ. ಬ್ಯಾಟ್ರಿ ತೋರಿಸ್ಬಿಡಿ ಸರ್, ಯಾವ ಥರ ಏನು ಅಂತ. ಚಾರ್ಜಿಂಗ್ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡಿದ್ರೆ ಇವಾಗ ಬ್ಯಾಟ್ರಿ ಬಗ್ಗೆ ಇನ್ಫಾರ್ಮೇಷನ್ ತಗೊಂಬೋಣ ಸರ್. ಇವಾಗ ಗಾಡಿಗಳ ಬೆಲೆ ನೀವು ಯಾವುದೇ ತಗೊಂಡ್ರು 30,000 ಅಂದರೆ 30,000ಕ್ಕೆ ಯಾವುದೇ ಗಾಡಿ ತಗೊಂಡ್ರು ಕೊಡ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟು ನೀವು ತಿಳ್ಕೊಬೇಕಿರೋದು ಇಷ್ಟೇ, ಬ್ಯಾಟ್ರಿಗೆ ಎಷ್ಟು ಚಾರ್ಜ್ ಆಗುತ್ತೆ. ಇದು ಬಂದು ಬ್ಯಾಟ್ರಿ ಅಂತ ಬಂದರೆ ಸರ್ ಮಿನಿಮಮ್ ಎಷ್ಟಾಗ್ಬೋದು ಸರ್? ಬ್ಯಾಟ್ರಿ ಬಂದು ಗ್ರಾಫಿನ್ ಬ್ಯಾಟ್ರಿ ಅಂತ ಬರುತ್ತೆ ಸರ್. ಓಕೆ, ಇದು ಬಂದು 15,000 ಅಷ್ಟೇ ಸರ್. ನಿಮಗೆ 45 to 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 15,000 ರೂಪೀಸ್ ಆಗುತ್ತೆ. ನೀವು ನೆಕ್ಸ್ಟ್ ಹಾಳಾಯಿತು ಅಂದ್ರೂ ನೀವು ತಗೋಬೇಕು ಅಂದರೆ ಮತ್ತೆ 15,000 ಆಗುತ್ತೆ. ನಿಮ್ಗೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಮತ್ತು ಪ್ಲಸ್ ಇನ್ನೊಂದು ಗ್ರಾಫಿನ್ ಬ್ಯಾಟ್ರಿ ಬಿಟ್ಟರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ ಸರ್. ಲಿಥಿಯಂ ಅಯಾನ್ ಬಂದು ಈ ಥರ ಇರುತ್ತೆ ಸರ್ ಶೆಲ್ಲು. ಇದನ್ನೆಲ್ಲ ಒಟ್ಟುಗೂಡಿಸಿ ನಾವು ಬ್ಯಾಟ್ರಿ ಮಾಡ್ಕೊಡ್ತೀವಿ. ನಮ್ಮದೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಾವು ಖುದ್ದಾಗಿ ಇಲ್ಲೇ ರೆಡಿ ಮಾಡಿ ಕೊಡೋದ್ರಿಂದ ನಿಮಗೆ ಕಸ್ಟಮೈಸೇಷನ್, ನಿಮಗೆ 60 ಕಿಲೋಮೀಟ್ರ್ ಬೇಕಾ, 100 ಕಿಲೋಮೀಟ್ರ್ ಬೇಕಾ, ಈ ಥರ ಎಷ್ಟು ಕಿಲೋಮೀಟ್ರು ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ನಾವು ರೆಡಿ ಮಾಡ್ಕೊಡ್ತೀವಿ. ಬ್ಯಾಟ್ರಿ ಕೊಡಿ ಸರ್ ಹಾಗೆ. ಅದು ಸೊ ಈ ಬ್ಯಾಟ್ರಿ ಇರುತ್ತೆ. ಹೌದು, ಈ ಬ್ಯಾಟ್ರಿ ಇರುತ್ತೆ. ಇದನ್ನೆಲ್ಲ ಕೌಂಟ್ ಮಾಡಿ ನಿಮ್ಗೆ 60 ವೋಲ್ಟ್ಗೆ ಬ್ಯಾಟ್ರಿಗೆ ನಿಮಗೆ 60 ಕಿಲೋಮೀಟ್ರಿಗೆ ಎಷ್ಟು ಮೈಲೇಜ್ ಬರಬೇಕು ಅನ್ನೋ ಥರ ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಬ್ಯಾಟ್ರಿ ರೆಡಿ ಮಾಡಿ ಒಂದು ಬಾಕ್ಸ್ ಮಾಡಿ ಕೊಡ್ತೀವಿ. ಓಕೆ, ಸೊ ಆಲ್ಮೋಸ್ಟು ಬ್ಯಾಟ್ರಿದು ಯಾರೂ ತೋರಿಸಲ್ಲ ಇವಿ ಗಾಡಿಗಳಲ್ಲಿ. ಬಟ್ ಇವ್ರು ಏನು ತೋರಿಸ್ತಿದ್ದಾರೆ ಅಂದರೆ ಇವ್ರದೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ, ಕರೆಕ್ಟ್ ಅಲ್ಲ ಸರ್? ಹೌದು ಸರ್. ಬ್ಯಾಟ್ರಿ ಇವ್ರದೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮಗೆ ಸೊ ನಿಮಗೆ ಒಂದು ಒಳ್ಳೆ ರೇಂಜ್, ಒಳ್ಳೆ ಮೈಲೇಜ್ ಬರುವಂಥದ್ದು ಬ್ಯಾಟ್ರಿನೇ ಇವರು ಸಜೆಸ್ಟ್ ಮಾಡ್ತಾರೆ. ಅದೇ ಥರನೇ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಇನ್ನೊಂದು ಸರ್, ನೀವು ಲಿಥಿಯಂ ಬ್ಯಾಟ್ರಿ ಹಾಕಿದ್ರೆ 10,000 ಎಕ್ಸ್ಟ್ರಾ ಆಗುತ್ತೆ ಅಂತ ಸಫರ್ ಇಲ್ಲ ಸರ್. 2 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. ಅದಕ್ಕೆ 2 ವರ್ಷ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇ ತೊಗೊಂಡೋದ್ರೂ ರಿಟರ್ನ್ ನೀವು ತೊಗೊಂಬಂದು ಕೊಟ್ಟರೆ ನಾವು ಇಮಿಡಿಯೇಟ್ 1 ಡೇ ರೆಡಿ ಮಾಡ್ಕೊಡ್ತೀವಿ. ಅಕಸ್ಮಾತ್ ಪ್ರಾಬ್ಲಮ್ ಇದ್ದರೆ ವ್ಯಾರಂಟಿ ಮುಗಿದ ಮೇಲೂ ರೆಡಿ ಮಾಡ್ಕೊಡ್ತೀವಿ. ವ್ಯಾರಂಟಿ ಮುಗಿದ ಮೇಲೆ ರೆಡಿ ಮಾಡಲ್ಲ, ಎಲ್ಲಿ ತೊಗೊಂಡೋಗೋಣ ಬಿಸಾಕಬೇಕಾಗುತ್ತೆ ಅನ್ನೋ ಗೋಜೆ ಬೇಡ. ನಾವು ವಾರಂಟಿ ಮುಗಿದ್ರೂ ನಾವೇ ರೆಡಿ ಮಾಡ್ಕೊಡ್ತೀವಿ. ವ್ಯಾರಂಟಿ 2 ವರ್ಷ ಇರುತ್ತೆ. ಓಕೆ, ಸೊ ಈ ಬ್ಯಾಟ್ರಿ ಯಾವ ರೇಂಜ್ ಬರುತ್ತೆ ಸರ್ ಇದು? ಸರ್ ಇದಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 60 ಕಿಲೋಮೀಟರ್ ತನಕ ನಾವು ಮಾಡಿಕೊಡ್ತೀವಿ. ಓಕೆ, ಇದು ಬಿಟ್ಟು ಬೇರೆ ಸರ್ ಇದು ಲಿಥಿಯಂ ಫಾಸ್ಫೇಟ್ ಸರ್. ಇದು ತುಂಬ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಅಂತಂದರೆ ಇದು ನಿಮಗೆ 60 ಕಿಲೋಮೀಟರ್ ಮೈಲೇಜ್ಗೆ 25,000 ಆಗುತ್ತೆ. ಇದಾದರೆ ನಿಮಗೆ 40,000 ರೂಪೀಸ್ ಆಗುತ್ತೆ. ಓಕೆ, ಸೊ ಇದು 5 ವರ್ಷ ಬ್ಯಾಟ್ರಿ ಬಾಳಿಕೆ ಬರುತ್ತೆ. ಇದು 3 ವರ್ಷ ಬ್ಯಾಟ್ರಿ ಬಾಳಿಕೆ ಬರುತ್ತೆ. ಓಕೆ, ಈ ಥರ ಬ್ಯಾಟ್ರಿಗಳು ಎಷ್ಟು ಹಾಕ್ಬೇಕು ಸರ್? ಈ ಥರ ಹಾಕ್ಬೇಕಲ್ಲ ಫುಲ್ಲು? ನಾವು 60 ಕಿಲೋಮೀಟರ್ ಮೈಲೇಜ್ ಬರಬೇಕು ಅಂದರೆ ನಾವು 160 ಶೆಲ್ ಹಾಕ್ಬೇಕು ಸರ್ ಈ ಥರ. ಓಕೆ, ಇದಾದರೆ ನಾವು 220 ಶೆಲ್ ಹಾಕ್ಬೇಕು ಸರ್. 220 ಶೆಲ್ ಹಾಕ್ಬೇಕಾಗುತ್ತೆ. ಓಕೆ, ಆದರೆ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ಸರ್. 150 ಕಿಲೋಮೀಟರ್ ಮೈಲೇಜ್ ತನಕ ಬರುತ್ತೆ. ಸೊ ಅದ್ರ ಜೊತೆ ಕ್ಯಾರಿ ಮಾಡ್ಬೋದು. ಹೌದು, ಕ್ಯಾರಿಯಬಲ್.
ಸೊ ನೋಡಿದ್ರಲ್ಲ ಗುರುಗಳೇ, ಆಲ್ಮೋಸ್ಟ್ ನಿಮಗೆ 30,000 ಅಂದರೆ 30,000ಕ್ಕೆ ಶೋರೂಮ್ ಗಾಡಿಗಳೇ ಸಿಗ್ತಾ ಇದೆ. ಮೊದಲೇ ಹೇಳ್ದಂಗೆ ಯಾವುದೇ ರೀತಿ ಯೂಸ್ಡ್ ಅಲ್ಲ, ಸೆಕೆಂಡ್ಸ್ ಅಲ್ಲ. ಆ್ಯಂಡ್ ನೀವು ಮೊದಲೇ ನೋಡ್ದಂಗೆ ನಿಮಗೆ ಲುಕ್ ಆಗಿರ್ಬೋದು, ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ಇದೆ ಅಂತ ಹೇಳ್ಬೋದು, ಸ್ಪೋರ್ಟ್ಸಿ ಲುಕ್ಕಲ್ಲಿ. ಆ್ಯಂಡ್ ಇದರಲ್ಲಿರೋ ಫೀಚರ್ಗಳು ಆಲ್ಮೋಸ್ಟ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ, ಅಂದರೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದರಲ್ಲಿ ಬ್ಯಾಟ್ರಿ ಅಂತ ಬಂದಾಗ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿರೋದು. ಗಾಡಿನ 30,000 ಕೊಡ್ತಾರೆ, ಅದನ್ಬಿಟ್ಟು 30,000 ಓಡಿಸ್ಕೋಕ್ಕಾಗಲ್ಲ. 30,000ಕ್ಕೆ ಎಕ್ಸ್ಟ್ರಾ ಬ್ಯಾಟ್ರಿನ ತಗೋಬೇಕಾಗುತ್ತೆ. ಅದು ಎಷ್ಟು ಹೇಳಿದ್ರಲ್ಲ ಸರ್ ನೀವು? 15,000 ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ. ಸ್ಟಾರ್ಟಿಂಗ್ 15,000ದಿಂದ 15,000ದಿಂದ ನಿಮಗೆ 40,000 50,000 ತನಕ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಅಂದರೆ ಇವ್ರದೇ ಓನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ಇವರು ನಿಮಗೆ ಎಷ್ಟು ಮೈಲೇಜ್ ಬೇಕು ಅಂತ ನೀವೇ ಚೂಸ್ ಮಾಡ್ಬೋದು. ನಾನು ಗಾಡಿ ತೊಗೊಂಡಿದ್ದೀನಪ್ಪ, ನನಗೆ ಒಂದು 50 ಮೈಲೇಜ್ ಬಂದರೆ ಸಾಕು, ಒಂದು 15,000 ಒಳಗೆ ಬ್ಯಾಟ್ರಿ ಕೊಟ್ಟರೆ 15,000 ಬ್ಯಾಟ್ರಿ ಎಷ್ಟು ಸಿಗುತ್ತೆ, ಒಂದು 45,000 ಆಗುತ್ತೆ. ವಿತ್ ಬ್ಯಾಟ್ರಿ ಗಾಡಿ 45,000 ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸು. ಇಲ್ಲ ಗುರು ನನಗೇನಾದರೂ ಇನ್ನೂ ಜಾಸ್ತಿ ಬೇಕು, ನನಗೆ ಏನಾದ್ರೂ 100 ಗಂಟೆ ಮೈಲೇಜ್ ಬರಬೇಕು ಅಂತಂದ್ರೆ ನೀವು ಕಸ್ಟಮೈಸ್ ಹೆಂಗೆ ಮಾಡ್ಕೋತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಬೈಕ್ಗಳ ಬಗ್ಗೆ ಇನ್ಫಾರ್ಮೇಷನು. ಇದ್ರ ಜೊತೆಲಿ ಇವಾಗ ವಿಡಿಯೋ ಮುಗ್ದಿಲ್ಲ, ಇವಾಗ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ಪಾರ್ಟ್ 2 ಅಂತ ನೋಡ್ಬೋದು. ಈಗ KGF 1 ಬಂತು, 2 ಬಂತು, ಆ ಥರ ಈಗ ಪಾರ್ಟ್ 1 ನಲ್ಲಿ ನಿಮಗೆ ಆಲ್ಮೋಸ್ಟ್ ಗಾಡಿಗಳನ್ನ 30,000 ಕೊಟ್ಟು ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪಾರ್ಟ್ 2 ಅಂತ ಬಂದ್ರೆ ಏನು ಗೊತ್ತಾ, ಸೊ ಇವಾಗ ನೀವೇ ಏನಾದ್ರೂ ಇವಾಗಿರೋದು ಎಲೆಕ್ಟ್ರಿಕ್ ವೆಹಿಕಲ್ ಸರ್, ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟು ಪೆಟ್ರೋಲ್ ಯಾವುದೇ ಕಾರಣಕ್ಕೂ ಹಾಕ್ಸೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಬೆಸ್ಟ್ ಗಾಡಿ. ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಆದಷ್ಟು, ಎಲೆಕ್ಟ್ರಿಕ್ ಕಾರ್ಗಳು ಜಾಸ್ತಿ ಆದಷ್ಟು ಒಂದು ಕೆಲವು ಬ್ಯಾಟ್ರಿ ಅಂದರೆ ಎಲೆಕ್ಟ್ರಿಕ್ ಬ್ಯಾಟ್ರಿಗಳು ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಿರುತ್ತೆ. ಸೊ ಆ ಥರ ಬಂದಾಗ ನೀವೇನಾದ್ರು ಎಲೆಕ್ಟ್ರಿಕ್ ಬ್ಯಾಟ್ರಿಗಳನ್ನ ನೀವು ಓನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಕಲ್ತ್ಕೋಬೇಕು ಅಂತಂದರೆ ಇವಾಗ ಸ್ಟಾರ್ಟ್ ಆಗುತ್ತೆ. ಸರ್ ಕಲ್ತ್ಕೊಳ್ಳೋದಕ್ಕೆ ಟ್ರೈನಿಂಗ್ ಕೊಡೋ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಟ್ರೈನಿಂಗ್ ಕೊಡ್ತೀವಿ ಸರ್, ನಾವು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಟ್ರೈನಿಂಗ್ ಕೊಡ್ತೀವಿ. ಯಾರು ಹುಡುಗರಿಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಬರ್ಬೋದು ಸರ್. ನಾವು ಓಕೆ, ತೆಂಗಿ ತೋರಿಸಬೋಣ ಒಂಚೂರು? ಬನ್ನಿ ಸರ್, ಬನ್ನಿ. ಸೊ ಇನ್ ಕೇಸ್ ಇವಾಗ ನನ್ನ ಹತ್ರ ಆಲ್ರೆಡಿ EV ಗಾಡಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡಿದ್ದೀನಿ ಅಂತಂದರೆ ಆ ಬ್ಯಾಟ್ರಿ ಏನಾದರೂ ಹಾಳಾಗಿದ್ರೆ ಸರ್ವಿಸು ಅಥವಾ ರಿಪ್ಲೇಸ್ಮೆಂಟ್ ಮಾಡ್ತೀರಾ? ಸರ್ ನಿಮ್ಮ ಬ್ಯಾಟ್ರಿ ಬಂದು ಎಲ್ಲ ಶೆಲ್ಲು ಒಂದು ಲೆಕ್ಕಾಚಾರದಲ್ಲಿ ಏನಂದರೆ ವೋಲ್ಟೇಜಲ್ಲಿ ಓಡ್ತಾ ಇರುತ್ತೆ ಸರ್. ಓಕೆ, ಈ ಬ್ಯಾಟ್ರಿನ ಎಲ್ಲ ಒಟ್ಟಿಗೆ ಹಾಕಿರ್ತೀವಿ ಸರ್. ಈ ಥರ ಎಲ್ಲ ಜಾಯಿನ್ ಮಾಡಿ ನೋಡಿ, ಈ ಥರ 1 ಸೀರೀಸ್ 2 ಸೀರೀಸ್ ಅಂತ ಮಾಡಿರ್ತೀವಿ ಸರ್. ಓಕೆ, ಇದರಲ್ಲಿ 1 ಲೈನ್ ಹೋಯ್ತು ಅಂದರೆ ಪೂರ್ತಿ ಸೆಟ್ 1 ಲೈನ್ ತೆಗೆದು ನಾವು ಬೇರೆ ಹಾಕಿ ರೆಡಿ ಮಾಡ್ಬೋದು. ಬಿಟ್ಟರೆ ನಾವು ಬ್ಯಾಟ್ರಿನೆಲ್ಲ ಮಾಡಿ ಇನ್ಕ್ರೀಸ್ ಮಾಡಿ ನಿಮ್ಗೆ ಮೈಲೇಜ್ ಜಾಸ್ತಿ ಬರೋ ಥರ ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಹಾಳಾಗಿದ್ರೆ ಡೆಡ್ ಇರುತ್ತಲ್ಲ, ಆ ಡೆಡ್ ಇರೋದನ್ನು ರಿಪೇರ್ ಮಾಡೋ ಥರ ಮಾಡ್ಬೋದು. ನಿಮ್ಗೆ ಹೊಸ ಬ್ಯಾಟ್ರಿ ಬೇಕಾದರೆ ಈ ಥರ ನಾವು ನೋಡಿ, ಈ ಥರ ಬಿಡಿಬಿಡಿಯಾಗಿರುತ್ತೆ ಶೆಲ್ಗಳು. ಇದನ್ನೆಲ್ಲ ಕೂಡಿಸಿ ಈ ಥರ ಕಪಲ್ಸ್ ಅಂತ ಬರುತ್ತಿದ್ದು, ಇದನ್ನೆಲ್ಲ ಹಾಕಿ ಕಪ್ಲರು ಅದನ್ನೆಲ್ಲ ಹಾಕಿ ನಾವು ಬ್ಯಾಟ್ರಿ ಫಿಕ್ಸ್ ಮಾಡ್ತೀರಾ? ಸ್ಪಾಟ್ ವೆಲ್ಡಿಂಗ್. ಇದನ್ನ ವೆಲ್ಡಿಂಗ್ ಮಾಡೋಕ್ಕಾಗಲ್ಲ, ಸಾಲ್ಡ್ರಿಂಗ್ ಮಾಡೋಕ್ಕಾಗಲ್ಲ. ಸ್ಪಾಟ್ ವೆಲ್ಡಿಂಗ್ ಅಂತ ಒಂದು ಮಷಿನ್ ಬರುತ್ತೆ. ಆ ಮಷಿನಲ್ಲೆಲ್ಲ ಸ್ಪಾಟ್ ಮಾಡಿ ಇದನ್ನೆಲ್ಲ ಎಂಡ್ ಮಾಡಿ ಇದನ್ನೆಲ್ಲ ಜಾಯಿಂಟ್ ಮಾಡಿ ಇದು ರಿಮೂವ್ ಆಗಲ್ಲ ಸರ್. ನಾವೇ ಕೀಳಕ್ಕೆ ಹೋದ್ರೂ ರಿಮೂವ್ ಆಗಲ್ಲ. ನೋಡಿ, ಒಂದು ತೆಗಿತೀನಿ ನೋಡಿ, ಇದನ್ನು ಅದೇ ಥರ ಸ್ಪಾಟ್ ವೆಲ್ಡಿಂಗ್ ಮಾಡಿರೋದು. ಯಾವುದೇ ಅದೇ ಬಿಚ್ಚಲ್ಲ ಸರ್. ನಾವೇ ಕಿತ್ತರೆ ಮಾತ್ರ ಅದು ಫೋರ್ಸಬಿಲಿ ತೆಗಿಬೇಕು. ಈ ಥರ ಮಾಡಿದ್ರೆ ನಿಮಗೆ ಶಾರ್ಟ್ ಆಗೋದು, ಬೆಂಕಿ ಹಚ್ಕೊಳ್ಳೋದು ಈ ಥರ ಎಲ್ಲ ಆಗಲ್ಲ ಸರ್. ಮತ್ತು ಇದಕ್ಕೆ ಕಪ್ಲರ್ ಹಾಕಿರ್ತೀವಿ ನೋಡಿ ಸರ್. ಈ ಕಪ್ಲರ್ ಇರೋದ್ರಿಂದ ಒಂದು ಬ್ಯಾಟ್ರಿಗೆ ಜಾಯಿಂಟ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಇರೋದ್ರಿಂದ ನಿಮಗೆ ಹೀಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಲಿಥಿಯಂ ಬ್ಯಾಟ್ರಿ ಜಾಸ್ತಿ ಬಾಳಿಕೆ ಬರುತ್ತೆ ನಿಮಗೆ, 3 ಇಯರ್ಸ್ ಅಂತೂ ಬಂದೇವೆ. ಓಕೆ, ಸೊ ಈ ಥರ ಎಲ್ಲ ನೀವು ಸರ್ವಿಸ್ ಮಾಡ್ಕೊಡ್ತೀರಾ? ಓಕೆ, ಇವಾಗ ಆಲ್ರೆಡಿ EV ಗಾಡಿ ಇರೋರಿಗೆ ಇನ್ ಕೇಸ್ ಬ್ಯಾಟ್ರಿ ಏನಾದ್ರೂ ಹೋಗಿದೆ ಅಂತಂದರೆ ಅದನ್ನ ರಿಪೇರ್ ಮಾಡ್ಕೊಡ್ತೀವಿ ಕಮ್ಮಿ ಬೆಲೆಯಲ್ಲಿ. ನಿಮ್ಗೊಂದು 2,500 ರುಪೀಸಲ್ಲಿ ಆನ್ ಮಾಡಿ ರಿಪೇರ್ ಮಾಡಿ ಕೊಡ್ತೀವಿ ನಾವು. ಅದೇ ಬೇರೆ ಕಡೆ ಮಾಡಿಸ್ತೀವಿ ಅಂತಂದರೆ ಬೇರೆ ಕಡೆ ಆಲ್ಮೋಸ್ಟ್ ಎಲ್ಲೂ ಮಾಡುತ್ತಲ್ಲ ಸರ್. ಬ್ಯಾಟ್ರಿ ಹೋಗಿದೆ ಅಂದ್ಬಿಟ್ಟು ಹೊಸ ಬ್ಯಾಟ್ರಿ ಕೊಟ್ಟು ಕಳಿಸ್ಬಿಡ್ತಾರೆ. ನೀವು ಸರ್ವಿಸ್ ಸೆಂಟ್ರಿಗೆ ಹೋಯ್ತು ಅಂದ್ರೂ ಬ್ಯಾಟ್ರಿ ಡೆಡ್ ಆಗಿದೆ ಅಂದ್ಬಿಟ್ಟು ನಿಮಗೆ ಮೂಲೆಗೆ ಹಾಕ್ಕೊಳ್ಳೋಕೆ ಹೇಳ್ತಾರೆ. ಯೋಚನೆ ಮಾಡ್ತಾರೆ, ಗಾಡಿ ಇಷ್ಟಿದೆ, 80,000 1 ಲಕ್ಷ ಇದೆ ಗಾಡಿ, ನಾವು ಈಗ ಇದು ಹೊಸ ಬ್ಯಾಟ್ರಿ ಹಾಕ್ಸ್ತೀನಿ ಅಂತಂದರೆ ತಿರ್ಗಾ 60,000 70,000 ಬ್ಯಾಟ್ರಿಗೆ ಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಗಾಡಿನೇ ಮೂಲೆಗೆ ಹಾಕ್ಬಿಟ್ಟು ಹೊಸ ಗಾಡಿ ತೊಗೊಳಕ್ಕೆ ಹೋಗ್ತಾರೆ. ಅಂಥವ್ರು ಏನಾದರೂ ನನ್ನ ಹತ್ರ ಬಂದರೆ ಆ ಬ್ಯಾಟ್ರಿನ ರಿಪೇರ್ ಮಾಡಿ ನಿಮ್ಗೊಂದು 2,500 3,000 ರೇಂಜಲ್ಲಿ ನಾವು ರೆಡಿನೇ ಮಾಡಿಕೊಟ್ಬಿಡ್ತೀವಿ. ಏನು ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದಕ್ಕೆ BMS ಅಂತ ಬರುತ್ತೆ. ಇದು ಬ್ಯಾಟ್ರಿ ಬರೀ ಶೆಲ್ಸ್ ಹಾಕಿದ್ರೆ ಮಾತ್ರ ರನ್ ಆಗಲ್ಲ. ಇದಕ್ಕೆ ಬ್ಯಾಟ್ರಿ ಮ್ಯಾನೇಜಿಂಗ್ ಸರ್ವಿಸ್ ಅಂತ ಇರುತ್ತೆ. ಇದನ್ನ ಹಾಕಿದ್ರೆ ಮಾತ್ರ ನಾವು ಅದು ವರ್ಕ್ ಆಗೋದು. ಇದನ್ನು ಸೀರೀಸ್ ಮೇಲೆ ಎಷ್ಟು ವೋಲ್ಟೇಜ್ ಬೇಕು, ಇದು ನೋಡಿ 48 ವೋಲ್ಟ್ ಇರುತ್ತೆ, ಹಾಗೆ 60 ವೋಲ್ಟ್ ಇರುತ್ತೆ. ಆ ಥರ BMSನ ನಾವು ಹಾಕಿ ಇನ್ಸ್ಟಾಲ್ ಮಾಡಿ ನಿಮ್ಮ ಗಾಡಿಗೆ ಯಾವ ಥರ ಮೈಲೇಜ್ ಬೇಕು ಏನು ಅನ್ನೋದನ್ನ ನಾವು ರೆಡಿ ಮಾಡ್ಕೊಡ್ತೀವಿ. ಓಕೆ, ಸೊ ಅದೇ ಥರ ನೀವು ಯಾರಾದರೂ ಸರ್ವಿಸಿಂಗ್ ಕಲಿಬೇಕು ಅಂತಂದ್ರೂ ಟ್ರೈನಿಂಗು ಕೊಡ್ತೀವಿ ಸರ್. ಟ್ರೈನಿಂಗು ಕೊಡ್ತೀರಾ? ಸರ್ ಆಲ್ಮೋಸ್ಟ್ ಸರ್ವಿಸ್ ಎಲ್ಲ ಎಷ್ಟು ದಿನ ಕೊಡ್ತೀರಾ?
ಸರ್ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅನ್ನೋರಿಗೆ ನಿಮ್ಗೆ 5 to 10 days ಅಲ್ಲಿ ಸರ್ವಿಸ್ ಕ್ಲಿಯರ್ ಆಗ್ಬಿಡುತ್ತೆ ಸರ್. ಇಲ್ಲ ನನ್ಗೆ ನಾಲೆಡ್ಜ್ ನಾನು ಏನು ಗೊತ್ತಿಲ್ಲ ಅಂತಂದ್ರೆ ಏನು ಗೊತ್ತಿಲ್ಲ ಅನ್ನೋ ಥರ ಇರೋರಿಗೆ ಒಂದು 15 days ಅಲ್ಲಿ 100% ಕ್ಲಿಯರ್ ಮಾಡಿ ಕಳಿಸ್ತೀವಿ ಸರ್. ಓಕೆ, ಸೊ ಏನಾದ್ರು ನಾವು ಇದೇ ಇದರಲ್ಲಿ ಫೀಲ್ಡಲ್ಲಿ ಏನಾದರೂ ಕಂಟಿನ್ಯೂ ಮಾಡಬೇಕು ಅಂತಂದರೆ ನೀವು ಏನಾದರೂ ಸಪೋರ್ಟ್ ಮಾಡ್ತೀರಾ ಸರ್? ಸಜೆಸ್ಟ್ ಮಾಡ್ತೀವಿ. ನೀವು ಶಾಪ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಕ್ಲಿಯರ್ ಕಟ್ಟಾಗಿ ನನಗೆ ಗೊತ್ತಾಯ್ತು ಅನ್ನೋರ್ಗು ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ಮತ್ತೆ ಅದೊಂದೇ ಅಲ್ಲ ಸರ್, ಬ್ಯಾಟ್ರಿ ಒಂದೇ ರಿಪೇರ್ ಮಾಡ್ತೀವಿ ಅಂತಲ್ಲ, ಗಾಡಿಗೆ ಸಂಬಂಧಪಟ್ಟಿದ್ದ ಚಾರ್ಜರ್ ಮೇಯ್ನ್ ಚಾರ್ಜರ್ ಅದನ್ನು ನೋಡಿ, ಬ್ರ್ಯಾಂಡೆಡ್ ಕಂಪ್ನಿ ಇದು. ಈ ಚಾರ್ಜರ್ನ ರಿಪೇರ್ ಮಾಡಲ್ಲ ಅಂತ ರಿಟರ್ನ್ ಬಿಸಾಕ್ಬಿಡ್ತಾರೆ. ಇದಿಲ್ಲ ಅಂದ್ರೆ ಒಂದು 15,000 20,000 ಬೆಲೆ ಬಾಳುತ್ತೆ. ಚಾರ್ಜರ್ ಸುಮ್ಮನೆ ಬಿಸಾಕ್ಬಿಟ್ರೆ ವೇಸ್ಟ್ ಆಗುತ್ತೆ, ಕಸ್ಟಮರ್ಗೆ ಗೊತ್ತಿರಲ್ಲ ಎಲ್ಲಿ ರಿಪೇರ್ ಮಾಡ್ತಾರೆ ಅಂತ. ಆದರೆ ನಾವು ರಿಪೇರ್ ಮಾಡಿಕೊಡ್ತೀವಿ. ಇದನ್ನು 1,500 2,500 ಏನು ಹಾಳಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರಿಪೇರ್ ಮಾಡ್ತೀವಿ. ಇದನ್ನು ಟ್ರೈನಿಂಗ್ ಸಹ ಇದನ್ನು ಕೊಡ್ತೀವಿ. ಕಂಟ್ರೋಲರ್ ಬರುತ್ತೆ. ಮೇಯ್ನ್ ಗಾಡಿ ಓಡಬೇಕು ಅಂದರೆ ಮೇಯ್ನ್ ಬೇಕಾಗಿರೋದು ಕಂಟ್ರೋಲರ್. ಈ ಕಂಟ್ರೋಲರ್ 8,000 10,000 ತನಕ ಆಗುತ್ತೆ. ಇದನ್ನು ತೊಗೊಂಬಂತು ಅಂದರೆ ನಾವು ಒಂದು 2,500 2,000 ಒಳಗಡೆ ರೆಡಿ ಮಾಡಿಕೊಡ್ತೀವಿ. ಗಾಡಿ ಡಿಪೆಂಡ್ ಅಪಾನ್ ವೋಲ್ಟೇಜ್ ಮೇಲೆ ಹೋಗುತ್ತೆ. ಓಕೆ, ಇವಾಗೆಲ್ಲ ಏನು ಹೇಳ್ತಾ ಇದ್ರು, ನೀವು ಆಲ್ರೆಡಿ 1 lakh ಪ್ಲಸ್ ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೊಂಡಿದ್ದೀರಾ ಅಂದರೆ ಅಷ್ಟು ಪೇ ಮಾಡಿ. ಸೊ ಏನೋ ಇನ್ ಕೇಸ್ ಹಾಳಾಗಿದೆ ಅಂತಂದ್ರೆ ಇವ್ರ ಹತ್ರ ಬರೀ ಸೇಲಿಂಗ್ ಮಾತ್ರ ಅಲ್ಲ, ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇದೇನಪ್ಪ ಇಷ್ಟೊಂದೆಲ್ಲ ಹೇಳ್ತಾವ್ರೆ ಅಂತ ಹೇಳ್ಬೇಡಿ. ಈ 30,000 ಏನು ನೀವು ಹೇಳಿದರೆ ಅದಕ್ಕಿಗೂ ಕಲೆಕ್ಷನ್ ಇಲ್ಲ, ಅಂದರೆ ಅದಕ್ಕೆ ನಿಮಗೆ ಸರ್ವಿಸ್ ಕೊಡ್ತಾರೆ, ಇನ್ಕ್ಲೂಡ್ ಒಳ್ಳೆ ಪ್ರೈಸಲ್ಲೇ ಗಾಡಿ ಕೊಟ್ಟಿದ್ದಾರೆ. ಬಟ್ ಅದ್ರ ಜೊತೆಲಿ ನಿಮ್ಮ ಹತ್ರ ಆಲ್ರೆಡಿ ಇವಿ ಗಾಡಿ ಇದೆ ಅಂತ ಅಂದಾಗ, ಸೊ ಅದರಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಏನಾದರೂ ಎಲೆಕ್ಟ್ರಿಕ್ ರಿಲೇಟೆಡಲ್ಲಿ ಏನಾದರೂ ಚಾರ್ಜರ್ ಹೋಗಿರುವಂಥದ್ದು ಅಥವಾ ಬೋರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುವಂಥದ್ದು ಇದ್ದರೆ ಸೊ ಅದನ್ನ ಸರ್ವಿಸ್ ಮಾಡ್ಕೊಡ್ತಾರೆ. ಕರೆಕ್ಟ್ ಅಲ್ಲ ಸರ್? ಹೌದು ಸರ್. ಮತ್ತು ರಿವೋಲ್ಟ್ ಅಂತ ಗಾಡಿ ಬರುತ್ತೆ ಸರ್, ಹೆಸರಾಂತ ಗಾಡಿ. ಆ ಗಾಡಿಗೆ ಬೆಲ್ಟ್ಗಳೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಆಕ್ಸೆಸರೀಸ್ ಮತ್ತು ಸರ್ವಿಸ್ ಮಾಡ್ತೀನಿ ಅನ್ನೋರಿಗೆ ಆಕ್ಸೆಸರೀಸ್ ಸಿಗೋದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾವು ಮೋಲ್ಡಿಂಗ್ ಎಲ್ಲ ಮಾಡಿ ನಾವು ಚಾರ್ಜಿಂಗ್ ಪಿನ್ನೇ ನಾವೇ ರೆಡಿ ಮಾಡುತ್ತಾ ಇದ್ದೀವಿ. ಈ ಥರ ರಿವೋಲ್ಟ್ ಚಾರ್ಜರ್ದು ಚಾರ್ಜಿಂಗ್ ಕನೆಕ್ಷನ್ ಎಲ್ಲೂ ಸಿಗಲ್ಲ, ಕನೆಕ್ಟರ್ ಎಲ್ಲೂ ಸಿಗಲ್ಲ. ಈ ಕನೆಕ್ಟರ್ ಎಲ್ಲ ನಾವು ನಾವೇ ಮಾಡಿಸಿ ರೆಡಿ ಮಾಡಿ ಪಿನ್ ಪಾಯಿಂಟ್ ಮಾಡಿ ಕೊಡ್ತೀವಿ. BMS ಎಲ್ಲ ಬ್ಯಾಟ್ರಿ ರೆಡಿ ಮಾಡೋದಕ್ಕೆ BMS ಎಲ್ಲ ಸಿಗುತ್ತೆ. ಯಾರಾದರೂ ಬ್ಯಾಟ್ರಿ ರೆಡಿ ಮಾಡ್ತೀನಿ ಅನ್ನೋರು ಇದ್ರೆ BMS ಸಿಗಲ್ಲ, ಅವ್ರಿಗೆ ಸ್ಕಿಲ್ ಇದ್ರೂ ಅವ್ರು ಮಾಡೋಕ್ಕಾಗ್ತಿರಲ್ಲ. ನಮ್ಮ ಹತ್ರ ಎಲ್ಲ ಸ್ಟಾಕು ಇರುತ್ತೆ ಸರ್, ಹೋಲ್ಸೇಲ್ ಬೆಲೆಲ್ಲೂ ಕೊಡೋಕೆ ರೆಡಿ ಇದೀವಿ ನಾವು. ಕಂಟ್ರೋಲರ್ ಆಗಲಿ ಮೋಟ್ರ್ ಆಗಲಿ ನೋಡಿ, ಕಂಟ್ರೋಲರ್ ಸಿಗುತ್ತೆ ನಮ್ಮ ಹತ್ರ. ಹೊಸ ಕಂಟ್ರೋಲರ್ ಸಿಗುತ್ತೆ. ಹೋಲ್ಸೇಲ್ ಬೆಲೆಯಲ್ಲಿ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ. ಕಸ್ಟಮರ್ಗೂ ರೇಟ್ ಕಮ್ಮಿ ಕೊಡ್ತೀವಿ, ಒಂದು ಹೋಲ್ಸೇಲ್ಗೂ ಕಸ್ಟಮರ್ಗೆ ಕೊಡೋದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಿಮ್ಗೊಂದು 4,500 ರೂಪಾಯಿಗೆಲ್ಲ ಕಸ್ಟಮರ್ಗೆ ಸಿಗೋ ರೇಟ್ ಇರುತ್ತೆ. ಗಾಡಿ ಹಾಳಾಯಿತು ಅಂದ್ರೂ ಇದನ್ನ ಹಾಕೊಂಡ್ರೆ ಓಡುತ್ತೆ. ನೋಡಿ ಸರ್, ಥ್ರಾಟಲ್ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಥ್ರಾಟಲ್ ಅಂತ ಬರುತ್ತೆ, ಎಕ್ಸ್ಲೇಟರ್ ಕೊಡೋದು. ಇದನ್ನ ನಮ್ಮ ಹತ್ರ ಕಮ್ಮಿಗೆ ಸಿಗುತ್ತೆ ಸರ್. ಓನ್ಲಿ ಸ್ಟಾರ್ಟಿಂಗ್ ಪ್ರೈಸು ನಿಮಗೆ 450 ರೂಪಾಯಿಂದ ಶುರು ಆಗುತ್ತೆ. 650 ರೂಪಾಯಿ ಬೌನ್ಸ್ ಗಾಡಿಗೆಲ್ಲ ಆಗುತ್ತೆ, ಮತ್ತು iQube ಆಗುತ್ತೆ. ಈ ಥರದಕ್ಕೆಲ್ಲ ಸುಮಾರು ಗಾಡಿ, ನಾರ್ಮಲ್ ಗಾಡಿಗಳ ಎಲ್ಲದಕ್ಕೂ ಆಗುತ್ತದು. ಮತ್ತು ಚಾರ್ಜಿಂಗ್ ಸಾಕೆಟ್ಗಳು ಹೋಗಿದ್ರೆ ಚಾರ್ಜಿಂಗ್ ಸಾಕೆಟ್ಗಳು ಸಿಗುತ್ತೆ. ಮತ್ತು ಇದು DC to DC ಅಂತಾರೆ ಇದಕ್ಕೆ. ನಿಮಗೆ ಗಾಡೀಲಿ ಹೆವಿ ಬ್ಯಾಟ್ರಿ ವೋಲ್ಟೇಜ್ ಇರುತ್ತೆ, ಅದರಿಂದ ಕನ್ವರ್ಟ್ ಮಾಡಿ ನಿಮಗೆ ಕೀ ಸೆಟ್ಗಾಗಲಿ ಅಥವಾ ಹೆಡ್ಲೈಟ್ ಆನ್ ಆಗೋದಕ್ಕಾಗಲಿ ಮೇಯ್ನ್ ಬೇಕಾಗಿರೋದು ಇದು. ಈ ಹೆಡ್ಲೈಟ್ ಪ್ರಾಬ್ಲಮ್ಮು ಮತ್ತು ಆರನ್ ಪ್ರಾಬ್ಲಮ್ಮು ಇವೆಲ್ಲ ಬಂತು ಅಂದರೆ ಇದನ್ನು ಚೇಂಜ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ನೀವೇ ಚೇಂಜ್ ಮಾಡ್ಕೊಬೋದು ಬೇಕಾದ್ರೆ ತೊಗೊಂಡು ನಮ್ಮ ಹತ್ರ. ನಾವು 4,000 ಕೊಡ್ತೀವಿ ವಿತೌಟ್ ವಾರಂಟಿ ಇದೆ. ಅಕಸ್ಮಾತ್ ನೀವು 1 ತಿಂಗಳಲ್ಲೋ 2 ತಿಂಗಳಲ್ಲೋ ಪ್ರಾಬ್ಲಮ್ ಆಯಿತು ನಾವು ನೋಡ್ಕೊಡ್ತೀವಿ. ಇದು ವಿತೌಟ್ ವಾರಂಟಿ. ವಿತ್ ವಾರಂಟಿ ಅಂದರೆ ಸಿಗುತ್ತೆ, 1 year ವಾರಂಟಿ ಸಿಗುತ್ತೆ, 6,500 ರೂಪೀಸ್ ಆಗುತ್ತೆ. ಈ ಥರ ಚಾರ್ಜರ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. EV ಸ್ಕೂಟರ್ ಯಾವುದೇ ಚಾರ್ಜರ್, ಮತ್ತು ಸೈಕಲ್ ಕಿಟ್ ಮೇಯ್ನ್ ನೋಡಿ. ಪಾಪ ಚಿಕ್ಕ ಮಕ್ಕಳು ಆಸೆಗೆ ತೊಗೊಂಡ್ಬಿಡ್ತಾರೆ ಸೈಕಲ್ನ, ಆಸೆಗೆ ಸೈಕಲ್ ತೊಗೊಂಡ್ಬಿಡ್ತಾರೆ. ಸೈಕಲ್ ಕಿಟ್ ಸಿಗಲ್ಲ ಸರ್. ಒಂದೇ ಒಂದು ಆಕ್ಸಿಲೇಟ್ರ್ ಸರ್, ಇದು ಒಂದು ಆಕ್ಸಿಲೇಟ್ರ್ ಕೇಬಲ್ ಬರುತ್ತಲ್ಲ ಥ್ರಾಟಲ್ಲು, ಈ ಥ್ರಾಟಲ್ ಬಂದು ಬರೀ 650 ರೂಪಾಯಿ ಬೀಳುತ್ತೆ ಅಷ್ಟೇ. 650 ರೂಪಾಯಿ. ಇದಕ್ಕೋಸ್ಕರ ಎಲ್ಲೂ ಐಟಮ್ ಸಿಗದೆ ಗಾಡಿನೇ ಮೂಲೆಗೆ ಹಾಕ್ಬಿಡ್ತಾರೆ ಸರ್. ಇದೊಂದು ಕನೆಕ್ಷನ್ ಅಷ್ಟೇ. ನಮ್ಮ ಹತ್ರ ಫೋನ್ ಮಾಡಿ ಪೋರ್ಟರು ಅಥವಾ ಅವರೇ ಬಂದು ತೊಗೊಂಡೋದ್ರೆ ಇದೊಂದು ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ಸಾಕು, ಆನ್ ಆಗಿಬಿಡುತ್ತೆ ಗಾಡಿ. ಥ್ರೋಟಲ್ ಎಕ್ಸ್ಲೇಟರ್ ಕೊಟ್ಕೊಂಡು ಓಡಿಸ್ತಾ ಇರ್ಬೋದು ಅಷ್ಟೇ. ಮೋಟರ್ ಎಲ್ಲ ಸಿಗುತ್ತೆ. ಹಂಗಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ದು ಯಾವುದೇ ರಿಲೇಟೆಡ್ ಇದ್ರೂ ಬ್ಯಾಟ್ರಿ ಆಗಿರ್ಬೋದು, ಚಾರ್ಜಿಂಗ್ ಆಗಿರ್ಬೋದು, ಸೊ ಕಾಯಿಲ್ ಆಗಿರ್ಬೋದು, ಬೇರೆ ಕಡೆ ಸಿಗಲ್ಲ ಅಂದ್ರೆ ಸಿಗ್ಬಿಡುತ್ತೆ. ಆ ಸೈಕಲ್ ಕನ್ವರ್ಷನ್ ಕಿಟ್ ಇದನ್ನ ತೊಗೊಂಡೋಗಿ ಫೋಕ್ಸ್ ಎಲ್ಲ ಕನೆಕ್ಟ್ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ. ಸೈಕಲ್ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಯಾರು ಲೋಕಲ್ ಅವ್ರಿಗೆ ಎಲ್ಲ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರನೇ ಬಂದರೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ಬ್ಯಾಟ್ರಿಗೆ ಇದೇನು ಸರ್ ಇದು ಹೀಟಿಂಗ್, ಇದು ಮೈನು ಬ್ಯಾಟ್ರಿಗೆ ಹೀಟಿಂಗ್ ಸ್ಲೀವ್ ಅಂದ್ಬಿಟ್ಟು. ಹೀಟಿಂಗ್ ಸ್ಲೀವ್ ಇದು ಶಾರ್ಟ್ ಆಗದೆ ಇರೋದಕ್ಕೆ, ಬ್ಯಾಟ್ರಿ ಕವರ್ ಮಾಡೋದಕ್ಕೆ ಹೀಟಿಂಗ್ ಸ್ಲೀವು. ಇದನ್ನ ಬ್ಯಾಟ್ರಿ ಮೇಲೆ ಹಾಕಿ ಹೀಟ್ ಮಾಡ್ತು ಅಂದರೆ ಈ ಥರ ಕವರ್ ಆಗುತ್ತೆ. ಒಂದೊಂದು ಸೈಜ್ ಇರುತ್ತೆ. ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ನಮ್ಮ ಹತ್ರ ಸಿಗುತ್ತೆ. ಯಾರು ಹೋಲ್ಸೇಲಾಗಿ ಮಾಡ್ತೀನಿ ಅನ್ನೋರು ಇದ್ದರೆ, ಬ್ಯಾಟ್ರಿ ಮಾಡ್ತೀನಿ ಅನ್ನೋರು ಇದ್ದರೆ ನಮ್ಮ ಹತ್ರ ಹೀಟಿಂಗ್ ಸ್ಲೀವ್ ಬೇಕು ಅಂದರೆ ಸಿಗುತ್ತೆ. ಮತ್ತು ಬ್ಯಾಟ್ರಿ ಸಿಗುತ್ತೆ, ಶೆಲ್ಸ್ ಹೋಲ್ಸೇಲಲ್ಲಿ ಸಿಗುತ್ತೆ.
ಮತ್ತು BMS ಸಿಗುತ್ತೆ. ಯಾವುದೇ ಎಲೆಕ್ಟ್ರಿಕ್ ಐಟಮು ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಬೋದು ಸರ್, ನೀವು ನಮ್ಮ ಹತ್ರ ಸಿಗುತ್ತೆ. ಆರನ್ ಸ್ವಿಚ್ಚು ಮತ್ತು ಹೆಡ್ಲೈಟ್ ಸ್ವಿಚ್ಚು, ಇಂಡಿಕೇಟರ್ ಸ್ವಿಚ್ಚು ಮತ್ತು ಸ್ಟಾರ್ಟರ್ ಸ್ವಿಚ್ಚು, ಇಂಡಿಕೇಟ್ರದು ಮತ್ತು ಇವೆಲ್ಲ ಸಿಗುತ್ತೆ ಸರ್ ಕಮ್ಮಿ ಬೆಲೆ. 60 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ತನಕ ಇಷ್ಟು ಒಳಗಡೆ ಸಿಕ್ಬಿಡುತ್ತೆ ಸರ್ ನಿಮಗೆ. ಸರ್ ಮೇಯ್ನ್ ಇದು ನಿಮ್ಗೆ ಗೊತ್ತಿರಲ್ಲ, ಕಸ್ಟಮರ್ಗೆ ಗೊತ್ತಿರಲ್ಲ, ಬ್ರೇಕ್ ಹಿಡಿದ್ರೆ ಮೋಟ್ರ್ ಆಫ್ ಆಗುತ್ತೆ ಸ್ವಿಚ್ಚು. ಇದೊಂದು ಸ್ವಿಚ್ ಹೋಯಿತು ಅಂದರೆ ಗಾಡಿ ಆನ್ ಆಗಲ್ಲ ಸರ್. ಈ ಸ್ವಿಚ್ ಬಂದು ನಮ್ಮ ಹತ್ರ ಸಿಗುತ್ತೆ 350 ರೂಪಾಯಿ ಅಷ್ಟೇ ಇದು ಬೆಲೆ. ಇದನ್ನು ತೊಗೊಂಡೋಗಿ ನೀವೇ ಕನೆಕ್ಟ್ ಮಾಡ್ಕೊಬೋದು. ಇದನ್ನು ಕನೆಕ್ಟ್ ಮಾಡ್ತು ಅಂದರೆ ನಿಮ್ಮ ಗಾಡಿ ಆನ್ ಆಗುತ್ತೆ, ವರ್ಕ್ ಆಗುತ್ತೆ. ಗ್ರಾಫಿನ್ ಬ್ಯಾಟ್ರಿ ಅಂತ ಹೇಳಿದ್ನಲ್ಲ ಸರ್, ಆ ಬ್ಯಾಟ್ರಿಗೆ ಹಾಕೋವಂಥದ್ದು ಕನೆಕ್ಷನ್ ಸರ್ ಇದು ಬೇಕಾದ್ರೆ ಸಿಗುತ್ತೆ. ಹೋಲ್ಸೇಲರು ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದ್ರೆ. ಗಾಡಿ ಕೀ ಸೆಟ್ ಬಂದು ನಿಮಗೆ ಬರೀ 800 ರೂಪೀಸಿಂದ ಶುರು ಆಗುತ್ತೆ, ಇಲ್ಲ ಇನ್ನೂ ಕಮ್ಮಿದಿದೆ 600 ರೂಪಾಯಿಂದನೂ ಶುರು ಆಗುತ್ತೆ. ಕ್ವಾಲಿಟಿ ವೈಸ್ ಹೋಯ್ತು ಅಂದರೆ 800 ಚೆನ್ನಾಗಿರುತ್ತೆ. ಪೂರ್ತಿ ಗಾಡಿ ರನ್ ಆಗೋದು ಈ ವೈರಿಂಗಿಂದ ಸರ್. ಪೂರ್ತಿ ಗಾಡಿ ಕನೆಕ್ಷನ್ನು ಈ ವೈರಿಂಗಿಂದ ಹೋಗಿರುತ್ತೆ ಸರ್. ಬ್ಯಾಟ್ರಿ ಏನೇ ವರ್ಕ್ ಮಾಡ್ಬೋದು, ಈ ವೈರ್ ಕನೆಕ್ಷನ್ ಕೊಟ್ಟರೆ ಮಾತ್ರ ವರ್ಕ್ ಆಗೋದು. ಈ ಪೂರ್ತಿ ವೈರ್ ಕಿಟ್ಟೇ ಸಿಗುತ್ತೆ ಸರ್ ನಮ್ಮ ಹತ್ರ. ವೈರ್ ಕಿಟ್ ಸಿಗುತ್ತೆ ನಿಮ್ಮ ಹತ್ರ? ಹಾಂ ಸರ್, ಪೂರ್ತಿ ವೈರ್ ಕಿಟ್ ಬರೀ 2500 ರೂಪೀಸ್ ಆಗುತ್ತೆ ಸರ್. ಸೊ ಗುರು ಫೈನಲಿ ನೋಡಿದ್ರಲ್ಲ, ಆಲ್ಮೋಸ್ಟ್ ನಿಮಗೆ 30,000 ಗಾಡಿ ಕೊಟ್ಟು ಬ್ಯಾಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅದ್ರ ಜೊತೆಲಿ ಸರ್ವಿಸು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಸರ್ವಿಸ್ ಕಲಿತಾ ಇರುವಂತಹ ಕೆಲವು ನಮ್ಮ ಬ್ರದರ್ಸ್ ಇದ್ದಾರೆ, ಕೇಳೋಣ. ಬ್ರೋ ಎಷ್ಟು ತಿಂಗಳಿಂದ ಬರ್ತಾ ಇದ್ದೀವಿ ನೀವು? ಬ್ರೋ ಒಂದು ವಾರದಿಂದ ಬರ್ತಿದ್ದೀವಿ. ಕರೆಕ್ಟ್, ನೀವು 15 ಡೇಸ್ ಅಷ್ಟೇ ತಾನೇ ಹೇಳೋದು, ನಾನು ಮಂತ್ ಕೇಳ್ತಾ ಇದ್ದೀನಿ. 15 ಡೇಸಲ್ಲೇ ಕಲ್ತು ಬಿಡ್ಬೋದಂತೆ. ಹೇಗಿದೆ ಸರ್ವಿಸ್ ಎಲ್ಲ ಹೇಳ್ಕೊಡ್ತಿರೋದು ಆ್ಯಂಡ್ ಇಲ್ಲಿ ಕಮ್ಯುನಿಕೇಷನ್ ಹೇಗಿದೆ? ಬ್ರೋ ಪರವಾಗಿಲ್ಲ ಬ್ರೋ, ಎಲ್ಲ ಇವಾಗ ಕಲಿತಿದ್ದೀವಲ್ಲ, ಇನ್ನೂ ಚೂರು ಅಡ್ಜಸ್ಟ್ ಆಗಬೇಕು. ನಿಮ್ಮದು? ನಮ್ಮದು ಅಷ್ಟೇ ಬ್ರೋ, ಈಗೀಗ ಕಲ್ತ್ಕೊಂಡು ಓದ್ತಾ ಇದ್ದೀವಿ ಹಂಗೆ ನಾವೆಲ್ಲ. ಈಗ ಕಲಿಬೇಕಂತ ಆಸೆ ಇತ್ತು, ಅದಕ್ಕೆ ಕಲಿಯಕ್ಕೆ ಬಂದಿದ್ದೀವಿ. ಅಂದರೆ ಓದ್ಕೊಂಡು ಇದನ್ನ ಕಲಿತಾ ಇದ್ದೀರಾ? ಸೊ ಫ್ಯೂಚರ್ಗೋಸ್ಕರ ಎಲ್ಲ ತಿಳ್ಕೊಳ್ಳೋಣ ಅಂತ. ಓಕೆ, ಸೊ ನಿಮ್ಮ ನೇಮು? ಅಕ್ಷಯ್ ಅಂತ. ನಿಮ್ಮದು? ಧನುಷ್ ಅಂತ. ಓಕೆ ಸರ್, ಇವ್ರನ್ನ ಪರಿಚಯನೇ ಮಾಡಿಸ್ಕೊಟ್ಟಿಲ್ಲ ಸರ್. ನಮ್ಮ PS ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಸರ್. ಪಕ್ಕದಲ್ಲಿರೋ PS ಯೂನಿವರ್ಸಿಟಿಯಲ್ಲಿ ನಾನು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗನಿಗೆ ಅಟೆಂಡರ್ಗೆ ಒಂದು ವೆಹಿಕಲ್ ಬೇಕು ಅಂತೇಳಿ ನಿನ್ನೆ ಬಂದು ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಕೊಂಡು ಹೋದ್ವಿ. ಇವತ್ತು ಮಾತಾಡಿಕೊಂಡು ಫೈನಲ್ ಮಾಡಿ ಹೋಗೋಣ, ಕಲರ್ ಎಲ್ಲ ಚಾಯ್ಸ್ ಮಾಡಿಕೊಂಡು ಫೈನಲ್ ಮಾಡಿ ಹೋಗೋಣ. ಆಮೇಲೆ ಅವರು ಇವನ್ ಲೋನ್ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಬಜಾಜ್ ಫೈನಾನ್ಸಲ್ಲಿ. ಸೊ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ತುಂಬ ಅನುಕೂಲ ಆಗುತ್ತೆ. ಅದಲ್ಲದೆ ಅಬೌವ್ 20 ಕಿಲೋಮೀಟರ್ಸು 40 ಕಿಲೋಮೀಟರ್ಸ್ವರೆಗೆ ಇದ್ದವ್ರಿಗೆ ಈ ವೆಹಿಕಲ್ಸ್ ಅಂತೂ ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಇನ್ನೊಂದು ಸರ್ವೀಸಲ್ಲಿ ಇವರು ಕೊಟ್ಟಿರೋ ಸರ್ವೀಸು ನಾನು ನೋಡಿದ್ದೀನಿ. ಆ್ಯಕ್ಚುಲಿ ನಂದು ರಿವೋಲ್ಟ್ ಬೈಕ್ ಇದೆ. ರಿವೋಲ್ಟ್ ಬೈಕಲ್ಲಿ ಕೆಲವೆಲ್ಲ ಸಣ್ಣ ಪುಟ್ಟ ಎಲ್ಲ ಇವ್ರ ಹತ್ರನೇ ನಾನು ಮಾಡಿಸೋದು. ಆಮೇಲೆ ನಮ್ಮದು ಒಂದು ರಿವೋಲ್ಟ್ RCB ಅಂತ, ರಿವೋಲ್ಟ್ ಕ್ಲಬ್ ಬ್ಯಾಂಗ್ಳೂರ್ ಅಂತ RCB ಅಂತ ಒಂದು ಮಾಡ್ಕೊಂಡಿದ್ದೀವಿ. ಏನೇ ಪ್ರಾಬ್ಲಮ್ ಆದರೆ ಚಾರ್ಜರ್ದಾಗಲಿ, ಇನ್ನೊಂದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಲಿ, ಎಲೆಕ್ಟ್ರಾನಿಕ್ ಪ್ರಾಬ್ಲಮ್ ಆಗಲಿ, ಇನ್ನೊಂದು ಪ್ರಾಬ್ಲಮ್ ಆಗಲಿ, ಇವ್ರ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ ನಮಗೆ. ಅದರಲ್ಲದೆ ತುಂಬ ಚೀಪು, ತುಂಬಾ ಕಡಿಮೆ ಬೆಲೆಗೆ. ಈಗ ನಾವು ತೊಗೊಂಡಿರೋದು ವೆಹಿಕಲ್ ಏನು, ಯಾಕೆ ಎಲೆಕ್ಟ್ರಿಕಲ್ ವೆಹಿಕಲ್ಲು ಸ್ವಲ್ಪ ನಮಗೆ ವರ್ಕೌಟ್ ಆಗಲಿ ಅಂತ. ಈ ಪೆಟ್ರೋಲ್ ಎಲ್ಲ ಇವಾಗ ಹಾಕ್ಸೋಕ್ಕೆ ಆಗಲ್ಲ. ಅದರಲ್ಲಿ ಒಂದು ಸರಿ ಒಂದು ಕನ್ವರ್ಟರ್ ಹೋಯ್ತು ಅಂತಂದರೆ ಶೋರೂಮಲ್ಲಿ ಹೋದರೆ 7,000, 8,000, 10,000. ಒಂದು ಚಾರ್ಜರ್ ಹೋಯ್ತು ಅಂತಂದರೆ ಸರ್ವಿಸ್ ಆಗಲ್ಲ, ಇದು ಹೊಸದೇ ತೊಗೋಬೇಕು ಅಂತಾರೆ. ಅದು ಎಷ್ಟು 20,000, 22,000 ರೂಪಾಯಿ ಒಂದು ಚಾರ್ಜರ್ಗೆ. ಸೊ ಇವ್ರ ಹತ್ರ ಬಂದರೆ ಕೇವಲ 1,500ದಿಂದ 2,500ರಲ್ಲಿ ಖುಷಿಯಾಗಿ ಹೋಗ್ತಾರೆ. ನಮ್ಮ ಗ್ರೂಪಲ್ಲಿ ಇರೋರೆಲ್ಲ ಖುಷಿಯಾಗಿ ತೊಗೊಂಡೋಗ್ತಾರೆ. ಅಲ್ಲೇ ಮುಗಿಸ್ಬಿಡ್ತಾರೆ. ಎರಡನೇದೇನು ಅಂತಂದರೆ, ಈ ವೆಹಿಕಲ್ಸಲ್ಲಿ ನಾನು ಈಗ ಟೆಸ್ಟ್ ಡ್ರೈವ್ ಮಾಡಿಸಿದ್ದೀನಿ, ಹುಡುಗರು ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ವೆಹಿಕಲ್ ಇವತ್ತು ಬುಕ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಕರೆಕ್ಟು ನೀವು ಸಿಕ್ಕಿದ್ದೀರಾ ಆ ಟೈಮಲ್ಲಿ. ಸೂಪರ್ ಸರ್, ನನ್ನ ಕಡೆಯಿಂದ ಅವರು ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ. ಓಕೆ, ಸೊ ನೋಡಿದ್ರಲ್ಲ ಸರ್, ಇನ್ನೊಂದು ಲೋನ್ ಬಗ್ಗೆ ಹೇಳ್ಬೋಣ. ಯಾಕೆಂತಂದರೆ ಇವಾಗ ಕೆಲವ್ರು ಏನು ಮಾಡ್ತಾರೆ, 30,000 ಗಾಡಿ ಕೊಡ್ತೀವಿ, ಇಲ್ಲಾಂದರೆ ಬ್ಯಾಟ್ರಿ ಒಂದು 15,000, 45,000 ಅರೌಂಡ್ ಎಲ್ಲ 45,000 ಕೊಟ್ಟರೆ ಗಾಡಿ ನಿಮ್ಮ ಮನೆ ತೊಗೊಂಡು ಹೋಗ್ಬೋದು. ಸೊ ಬಟ್ ಅಷ್ಟೂ ನಾವು ಇವಾಗ ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಲೋನ್ ಮೇಲೆ ಅಥವಾ ಈ ಥರ ಏನಾದರೂ ಮಾಡಿಸ್ಕೊಡ್ತಾರಾ ಅಂತಂದ್ರೆ? ಇದೆ ಸರ್, ಲೋನ್ ಆಪ್ಷನ್ ಇದೆ. ಓಕೆ, ಲೋನ್ ಬಂದು ನಿಮಗೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ 0 ಡೌನ್ ಪೇಮೆಂಟಲ್ಲಿ ಮಾಡಿಕೊಡೋ ಆಪ್ಷನ್ ಇದೆ. ಪ್ಲಸ್ ಇಲ್ಲ ಅಂದರೆ ಬಜಾಜ್ ಕಾರ್ಡಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ, ಲೋನ್ ಆಗುತ್ತೆ, ಆಲ್ ಓವರ್ ಕರ್ನಾಟಕ 100% ಆಗುತ್ತೆ, ಆಲ್ ಓವರ್ ಕರ್ನಾಟಕ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ, ತಡ ಯಾಕೆ ಮಾಡ್ತೀರಾ? ಸ್ಕ್ರೀನ್ ಬೇಕಂದ್ರೆ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಇವ್ರದೇನೆ, ಆ್ಯಂಡ್ ಮೊದಲೇ ಹೇಳಬೇಕಿತ್ತು, ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ ಸರ್, ನೀವು ಬೇಜಾರು ಮಾಡ್ಕೊಬೇಡಿ. D-Man EV ಮೋಟಾರ್ ಅಂತ ಸರ್. D-Man ಅಂದ್ರೆ ಏನು ಸರ್? ಸೂಪರ್ ಮ್ಯಾನ್ ಕೇಳಿದ್ದೀನಿ, ಸ್ಪೈಡರ್ ಮ್ಯಾನ್ ಕೇಳಿದ್ದೀನಿ, ಇದೇ ಸರ್ D-Man? ಅದು ಸಿಂಪಲ್ ಸರ್. ಅದು D ಅಂದರೆ ನನ್ನ ಮಗನ ಹೆಸರು ಸರ್, ಧ್ರುವನ್ ಅಂತ. M ಅಂದರೆ ಮಯೂರ್ ಅಂತ ಸರ್. A ಅಂದರೆ ನನ್ನ ಹೆಸರು ಸರ್, ಆನಂದ್ ಅಂತ. N ಅಂದರೆ ನನ್ನ ಮಡದಿ, ನನ್ನ ಹೆಂಡತಿ ಸರ್, ನಿಶ್ಚಿತ ಅಂತ. ಅದೆಲ್ಲ ಸೇರಿ ಕೂಡಿ ಒಂದು ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ
ಡಿ ಮ್ಯಾನ್ ಮೋಟಾರ್ಸ್ ಅಂತ ನೇಮ್ ಈಸಿಯಾಗಿ. ಓಕೆ, ಡಿ ಮ್ಯಾನ್ ಮೋಟರ್ಸ್ ಆ್ಯಂಡ್ ನೋಡ್ತಾ ಇರ್ಬೋದು ಡಿ ಮ್ಯಾನ್ ಮೋಟರ್ಸ್. ಇದು ನಿಮಗೆ ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜು, ಯೂಟ್ಯೂಬ್ ಪೇಜ್ ಇರುತ್ತೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ನಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ತಗೊಳ್ಳಿ. ಅದ್ರ ಜೊತೆಲಿ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ದಿನ ಇವ್ರು ಏನು ಕೆಲಸ ಮಾಡ್ತಾರೆ, ಇವ್ರು ಯಾವ ಥರ ಪ್ರೋಸೆಸ್ ನಡೀತಿರುತ್ತೆ, ಯಾವ್ಯಾವ ವೆಹಿಕಲ್ ತರ್ತಾರೆ, ಯಾವ್ಯಾವ ಗಾಡಿ ಸರ್ವಿಸ್ ಮಾಡಿದ್ದಾರೆ, ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಇವ್ರದೇ ಆದಂಥ ಡಿ ಮ್ಯಾನ್ ಮೋಟರ್ ಸೈಕಲ್ನ ಫಾಲೋ ಮಾಡಿ ಪೇಜ್ನ. ಓಕೆನಾ? ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.